ದುಷ್ಟನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಜಯ ಜಯ ಏನು ಉಲ್ಕಾಪಾತಗಳು, ಕೆಂಡದ ಮಳೆ ಸುರಿತಾ ಇದೆ. ಏಕೆ ಹೀಗೆ? ಓಯ್, ಅದು ಯಾರ ನಾರಿ ಅಂತೆ? ಅಷ್ಟಭುಜೆ ಕೇಸರಿಯನ್ನೇರಿ ನನ್ನ ಪುರವನ್ನ ಪ್ರವೇಶ ಮಾಡಿದ್ದಾಳೆ. ಯಾರು ಎಂದು ತಿಳಿಯಲು ನನ್ನ ಸೇನಾಧಿಪತಿಗಳಾದ ಶಂಖದುರ್ಗಾಧರನ್ನ ಕಳಿಸಿದೆ. ಆದರೆ ಅವಳನ್ನು ವಧಿಸಿದರಂತೆ. ಯಾಕೆ ಇವಳಿಗೆ ಈ ದ್ವೇಷ? ನೋಡಿ ಬರುತ್ತೇನೆ. ನನ್ನ ಸೇನಾಧಿಪತಿಗಳಾದ ಶಂಖದುರ್ಗಾದ್ಯರನ್ನು ವರ್ಧಿಸಿದೆಯಂತೆ. ಕಾರಣವೇನು? ನನಗೂ ನಿನಗೂ ಏನು ದ್ವೇಷ?
ಸುರರ ಭೀಷ್ಮ ಸಲ್ಲಿಸಲು ಕುಟ್ಟಿಗರ ಬಂದೆ ಸುರರ ಆ ಭೀಷ್ಮ ಸಲ್ಲಿಸಲು ಪರಮತ್ತನಾದಂತಹ ನೀನು ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದೆಯ ಕರೆಯಲ್ಲಿ ಮಹಾಪಂಚಪಾತಗಳೇ ಸಗಿದೆಯ ಕೆಲವ ಮಹಿಷ ಸುರರನ್ನು ಪರೆಯುವುದಕ್ಕಾಗಿ ಯಾರನಿಗೆ ಮೂರು ಜಗದಿ ದುರದ ಖ್ಯಾತಿ ಏನೋ ಸೊಕ್ಕಿನ ಹೆಣ್ಣೆ ಏನೋ ಏನೋ ಸುರರನ್ನು ಪರೆಯಲು ಬಂದೆಯಾ ಏ ನಿನ್ನನ್ನು ಕಳಿಸಿದಂತಹ ಆ ತ್ರಿಮೂರ್ತಿಗಳು ನನ್ನಿಂದ ಸೋತು ಹೋದವರೇ ಹೆದರಬೇಡ, ನಿನಗೊಂದು ಅವಕಾಶವನ್ನ ಕೊಡುತ್ತೇನೆ. ಆ ಕೇಸರಿಯನ್ನ ಕಾಡಿಗಟ್ಟು ನಿನ್ನ ಶಸ್ತ್ರವನ್ನ ಇಲ್ಲಿ ಅಷ್ಟಭುಜೆ ಅಯೋನಿಜ ಸಿಂಹವಾಹಿರಿ ಪಾಲಿನ
ಮಂಗಲ ದುರ್ಗಾಂಬೆಗೆ ಜಯ ಮಂಗಲ ದುರ್ಜಯ ಕಸರನು ನೆಗೊಳಿಸಿದ ಸರ್ವೇಶ್ವರಿಗೆ ಜಯ ಮಂಗಲ ಮಹಿಷಾತಗಿಗೆ ಜಯ ಜಯ ಮಂಗಲ ಅಂಬಿಕೆಗೆ ಜಯ 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 ಲೋಕಕ್ಕೆ ಬಂದಂತಹ ಕಂಟಕವನ್ನು ಕೊಂದು ಕಳೆದೆಯಮ್ಮ. ಇದೋ ನಿಮ್ಮ ಅಡಿದಾವರೆಗಳಿಗೆ ಆನತರಾಗಿದ್ದೇವೆ. ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಹರ್ಷದಲ್ಲಿ ನಾಗವನು ಪಾಲಿಸು ಮರೆಯದೆ ನಯ ಚರಣವನು ನೀ ನಿರತ ಮನದಿಗೆ ಲೋಕಕಂಟಕನಾಗಿ ಮೆರೆಯುತ್ತಿದ್ದಂತಹ ದುರುಳ ಮಹಿಷರೊಂದಿಗೆ 9 ದಿನಗಳೇ ಹೋರಾಟವನ್ನು ಗೈದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಮಹಾಕಾಳಿ, ಮಹಾರುದ್ರಿ, ಸಿದ್ಧಿದಾತ್ರಿ ಎನ್ನುವ ಹಾಗೆ 9 ಅವತಾರಗಳನ್ನು ಎತ್ತಿ ಹೋರಾಟ ಮಾಡಿದ್ದೇನೆ. ಈ ದಿನವನ್ನು ಮುಂದಕ್ಕೆ ಪ್ರಪಂಚದಲ್ಲಿ ಶರಣ್ಣವರಾತ್ರಿ ಎನ್ನುವ ಹಾಗೆ ಪೂಜಿಸುತ್ತಾ ಬರಲಿ. 10ನೇ ದಿನವಾದಂತಹ ಇಂದು ವಿಜಯ ಪ್ರಾಪ್ತಿಯಾದಂತಹ ದಿನ. ಈ ದಿನವನ್ನು ವಿಜಯದಶಮಿ ಎನ್ನುವ ಹಾಗೆ ಯಾರು ಆಚರಿಸುತ್ತಾ ಬರುತ್ತಾರೋ ಅವರ ಇಷ್ಟಾರ್ಥಗಳನ್ನು ನಾನು ಅನುಗ್ರಹಿಸುತ್ತೇನೆ. ದೇವೇಂದ್ರ, ಸುರಪೀಠ ಬರಿದಾಗಿದೆ, ಏರಿಕೋ. ಜಯ 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 ಜಯ. ಸರಿ, ಲೋಕಕಂಟಕನಾಗಿ ಮೆರೆಯುವಂತಹ ದುರುಳ ಮಹಿಷನನ್ನು ಮರ್ತಿಸಿ ಮಹಿಷಮರ್ದಿನಿ ಎನ್ನುವ ಹಾಗೆ ನಾನು ಕಾಣಿಸಿಕೊಂಡವಳಿದ್ದೇನೆ. ನನ್ನ ಈ ರೂಪವನ್ನು ಕಂಡಂತಹ ದೇವಾನುದೇವತೆಗಳು ಭೀತಿಗೊಂಡಿದ್ದಾರೆ, ಭೀತ ಮಾನಸರಾಗಿದ್ದಾರೆ. ಹಾಗಿದ್ರೆ ನನ್ನ ಘೋರಾಕಾರವನ್ನು ಕಳೆಯಬೇಕು ಅಂತಾದ್ರೆ ಶಾಂತಳಾಗಿ ನಾ ಅನುಗ್ರಹಿಸಬೇಕಾಗಿದೆ. ಅದಕ್ಕಾಗಿ ಪ್ರಶಾಂತವಾದಂತಹ ಕ್ಷೇತ್ರವನ್ನು ಅರಸುತ್ತಾ ಮುಂದುವರಿಯುತ್ತೇನೆ. ಇತ್ತಲ ಚಂದ್ರದ್ರೋಣ ಪರ್ವತದ ತಪ್ಪಲಲ್ಲಿ ಮುನಿವರರು ಭ್ರಮೆಗೊಳ್ಳುತ್ತ ಮಾತಾಡಿದರು. ತ್ವರಿತದಿಂಬಿ ಸುತ್ತಿದೆ ಗಾಳಿ, ಆಗಸವೆಲ್ಲ ಕರಿಮುಗಿಲು ಆವರಿಸಿ ಕೋಲ್ ಮಿಂಚು ಸಿಡಿನಬ್ಬರ ಮೆರವೀಗಿರುತ್ತಿದೆ. ಮೃಗ ಪಕ್ಷಿಗಳು ಬೆದರಿ ಚೀರುತ್ತಲೋಡುತ್ತಿವೆ. ಪರಿಸರದೊಮ್ಮೆಲೆ ಬದಲಾಗಿ ದಿವ್ಯತೆಯ ಪರಿಮಳವು ನಾಸಿಗೆ ಸೋಂಕುತ್ತಿದೆಯೆಂದು ಮುನಿವರರು ಆಶ್ಚರ್ಯದಿ ಮುಂಬರಿಯೇ ಕಣ್ಗೆ ಗೋಚರಳಾದಳ ದೇವಿಯೋ. ಋಷಿವರ್ಯರೇ ನಮಸ್ಕಾರ. ಪೂಜ್ಯರೇ ಪ್ರತಿ ನಮಸ್ಕಾರ. ಎಂದಿನಂತೆ ಇಂದೂ ಕೂಡ ತಪಸ್ಸಿನಲ್ಲಿ ನಿರತನಾಗಿರುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಅನುಭವ ನನಗಾಯಿತು. ಅದೇನೆಂದು ಹೊರಬಂದು ನೋಡಿದೆ. ನಿಮಗೇನಾದರೂ ಆ ಬಗೆಯ ಅನುಭವವಾಯಿತೇ ಋಷಿವರ್ಯರೇ? ಪೂಜ್ಯರೇ, ಅಂತಹ ವಿಶೇಷವಾದ ಯಾವ ಅನುಭವವನ್ನು ಕಂಡಿರಿ ಸ್ವಾಮಿ? ಋಷಿವರ್ಯರೇ, ತಾಪಸರೇ, ಎಂದಿನಂತೆ ನಾನು ಅನ್ನಮಯ, ಮನೋಮಯ, ಪ್ರಾಣಮಯ, ಆನಂದಮಯ, ವಿಜ್ಞಾನಮಯ ಎಂಬ ಪಂಚಕೋಶಗಳಲ್ಲಿ ಮನಸ್ಸನ್ನು ಸಂಶೋಧಿಸಿ ಆತ್ಮವನ್ನು ಪರಮಾತ್ಮನಲ್ಲಿ ತಲ್ಲೀನಗೊಳಿಸಿ ಲೋಕ ಕಲ್ಯಾಣಾರ್ಥವಾಗಿ ತಪವನ್ನಗೈಯುತ್ತಿರುವಂತಹ ಸಂದರ್ಭದಲ್ಲಿ ಅಂತರಂಗದಲ್ಲಿ ವಿಶೇಷವಾದಂತಹ ಸಂಚಾರವನ್ನುಂಟಾಗಿ ವಿಶೇಷವಾದಂತಹ ಅನುಭವವು ನನ್ನೊಳಗಾಗಿ ಏನೋ ಒಂದು ಶಕ್ತಿ ನನ್ನೊಳಗೆ ಪ್ರವೇಶಿಸಿದಂತಾಗಿ ಋಷಿವರ್ಯರೇ, ಆಶ್ಚರ್ಯದಿಂದ ಹೊರಗೆ ಬಂದು ನೋಡಿದರೆ
ರಭಸದಿಂದ ಬೀಸಿ ಬರುತ್ತಿರುವ ತಂಗಾಳಿ, ಅಂಬರದಲ್ಲಿ ಕಾರ್ಮೋಡ, ಅಷ್ಟೇ ಅಲ್ಲ ಆಗಾಗ ಕಾಣಿಸಿಕೊಳ್ಳುತ್ತಿರುವ ಕೋಲ್ಮಿಂಚು, ಇದಕ್ಕೂ ಮಿಗಿಲಾಗಿ ಪ್ರಾಣಿಗಳ ಹಾರಾಟ, ಪಕ್ಷಿಗಳ ಕೂಗಾಟ, ಇದನ್ನೆಲ್ಲ ನೋಡಿ ಏನಾಯಿತೆಂದು ಹೊರಗೆ ಬಂದು ನೋಡಿದರೆ ನೀವೆಲ್ಲ ಕಾಣುತ್ತಿದ್ದೀರಿ. ನಿಮಗೇನಾದರೂ ಅನುಭವವಾಯಿತೆ? ಋಷಿವರ್ಯರೇ, ತಾವಾಡಿದ ಒಂದೊಂದು ಮಾತುಗಳನ್ನು ನಾವೆಲ್ಲರೂ ಅನುಭವಿಸಿ ಏನಾಯಿತೆಂಬ ಆತುರದಿಂದ ಹೊರಗೆ ಬಂದು ನೋಡಿದರೆ ನಿಮ್ಮ ದರ್ಶನವಾಯಿತು ಸ್ವಾಮಿ. ನಿಜ. ಯಾಕೆ ಹೀಗೆ ಎಂಬ ತಿಳಿಯುವ ಆತುರ ನಮ್ಮೆಲ್ಲರದ್ದು. ಆದರೆ ತಿಳಿಯುವುದು ಹೇಗೆ? ಏನೋ ಒಂದು ಅಘಟಿತ ಘಟನೆಯೊಂದು ಘಟಿಸುತ್ತಿದೆ ಎಂಬುದಕ್ಕೆ ಇದು ಸೂಚನೆ ಎಂದು ನನಗೆ ಕಾಣ್ತಾ ಇದೆ. ಅದು ಹೌದು. ಯಾವುದೋ ಸುವಾಸನೆ ಮೂಗಿಗೆ ಮುಟ್ಟುತ್ತಾ ಇದೆ. ಅದು ಎಲ್ಲಿ ಉಂಟು ಅಂತ ಹೇಳಿ ಹುಡುಕಿಕೊಂಡು ಹೋದರೆ ಸಿಗಬಹುದೇನೋ. ಒಳ್ಳೆಯ ಸಲಹೆ ಇದು. ನಾಸಿಕಕ್ಕೆ ಸೇರುತ್ತಿರುವಂತಹ ಸುವಾಸನೆಯನ್ನ ಗ್ರಹಿಸುತ್ತಾ ಅತ್ತ ಕಡೆಗೆ ನಾವು ಸಾಗೋಣ. ನಾಸಿಕಕ್ಕೆ ಸೇರುತ್ತಿರುವಂತಹ ಸುವಾಸನೆಯನ್ನ ಅನುಸರಿಸಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಆ ಸುವಾಸನೆಯ ಸೆಳೆತ ಮತ್ತಷ್ಟು ಹೆಚ್ಚಾಗಿ ಕಾಣುತ್ತಿದೆ. ಅದೇನೆಂದು ಮತ್ತೊಮ್ಮೆ ಅರಸುತ್ತಾ ಸಾಗೋಣ. ಕರುಣಾದಿ ಪರಿಪಾಲಿಸು ದೇವಿಯ ಪಾದ ಕೆರಗಿ ಬೆಳ್ಗುದಲಾಲಿಸು, ದೇವಿಯ ಪಾದ ಕೆರಗಿ ಬೆಳ್ಗುದಲಾಲಿಸು. ಪರಪಂಚ ಮುನಿಗಳಾವಿರುವಲ್ಲಿ ಗೈತದೆ, ಪರಪಂಚ ಮುನಿಗಳಾವಿರುವಲ್ಲಿ ಗೈತದೆ. ಅರುಹಿ ಕಾರಣ ಹರಸು ಕರುಣದಿ ಪರಿಪಾಲಿಸು, ದೇವಿಯ ಪಾದ ಕೆರಗಿ ಬೆಳ್ಗುದಲಾಲಿಸು. ಓ ಅಮ್ಮ, ಜಯ 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 ಜಯ. ಅಮ್ಮ ಜಗದಂಬೆ, ನಾವು ಲೋಕ ಕಲ್ಯಾಣಾರ್ಥವಾಗಿ ಈ ಚಂದ್ರದ್ರೋಣ ಪರ್ವತದ ಗಿರಿ ಕದ್ವರಗಳಲ್ಲಿ ತಪಸ್ಸನ್ನು ಮಾಡುತ್ತಾ ಅದೆಷ್ಟೋ ವರ್ಷಗಳು ಕಳೆದು ಹೋದವು. ಅಂತರಂಗದಲ್ಲಿ ಸುಖವನ್ನ ಕಾಣುತ್ತಾ ಆತ್ಮವನ್ನ ಪರಮಾತ್ಮನಲ್ಲಿ ತಲ್ಲೀನಗೊಳಿಸಿ ಲೋಕೋದ್ಧಾರಕ್ಕಾಗಿ ತಪಸ್ಸನ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಷ್ಟು ವರ್ಷಗಳು ಸಂದು ಹೋದವು ಎಂಬುದು ನಮ್ಮವರಾರಿಗೂ ಲೆಕ್ಕವಿಲ್ಲ. ಆದರೆ ಇಷ್ಟು ಸಂವತ್ಸರಗಳಲ್ಲಿ ನಾವ್ಯಾರು ಇಂದೂ ನಿನ್ನನ್ನು ಇಲ್ಲಿಯವರೆಗೆ ನೋಡಿದ್ದಿಲ್ಲ. ನೀನು ಯಾರು, ಇಲ್ಲಿಗೆ ಎಲ್ಲಿಂದ ಬಂದವಳು, ಅಥವಾ ನಮಗೆ ಕಾಣದಂತೆ ಇಲ್ಲೇ ಇದ್ದವಳು? ನೀನು ಯಾರು, ಯಾವ ಕಾರಣಕ್ಕಾಗಿ ನಿನ್ನ ಅವತಾರವಾಗಿದೆ, ನಮ್ಮಿಂದ ನೀನು ಯಾವ ಕೆಲಸವನ್ನ ಮಾಡಬೇಕೆಂದಿದ್ದೆ ಎಂಬುದೆಲ್ಲವನ್ನ ವಿವರವಾಗಿ ತಿಳಿಸಬೇಕೆಂಬುದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ. ನಿಮಗೆ ಶರಣಾಗಿದ್ದೇವೆ. ಪಾಪಿ ಮಹಿಷನ ಕೊಂದ ದೇವಿಗೆ ನಾನಯ್ಯ, ಕೋಪ ಬೀಳಿಯದಿರಲ್ಗೆ ನಾನು. ಈ ಪೃಥ್ವಿಯೊಳಗೆಲ್ಲ ಚಲಿಸುತ್ತಿಲ್ಲಿಗೆ ಬಂದೆ, ಈ ಪೃಥ್ವಿಯೊಳಗೆಲ್ಲ ಚಲಿಸುತ್ತಿಲ್ಲಿಗೆ ಬಂದೆ. ತಾಪಸರ ತೋರಿಸು ಸ್ಥಳವ, ಪಾಪಿ ಮಹಿಷನ ಕೊಂದ ದೇವಿಯೇ ನಾನಯ್ಯ. ತಾಪಸಿಗಳೇ, ಲೋಕ ಕಲ್ಯಾಣಾರ್ಥವಾಗಿ ನಿಮ್ಮ
ಜೀವನವನ್ನು ಮುಡಿಪಾಗಿಟ್ಟವರು. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಹಾಗೆ ಕ್ಷಣ ಕ್ಷಣವೂ ಲೋಕದ ಹಿತಕ್ಕಾಗಿ ತಪಸ್ಸನ್ನು ಮಾಡುವಂತಹ ಮಹಾಮುನಿಗಳು ನೀವು. ನಿಜ ತಾಯಿ. ನನ್ನನ್ನು ಈವರೆಗೆ ನೀವು ಕಂಡದ್ದಿಲ್ಲ, ಇಲ್ಲವಮ್ಮ. ಕಾಣುವುದಕ್ಕೆ ಸಾಧ್ಯವೂ ಇಲ್ಲ. ಅವ್ಯಕ್ತಳಾದಂತಹ ನಾನೇ ವ್ಯಕ್ತರೂಪಳಾಗಿ ಬಂದವಳಿದ್ದೇನೆ. ಲೋಕಕಂಟಕನಾಗಿ ಮೆರೆಯುತ್ತಿದ್ದಂತಹ ದುರುಳ ಮಹಿಷನನ್ನು ಮರ್ದಿಸುವುದಕ್ಕಾಗಿ ನಾನು ಈ ರೂಪದಿಂದ ಕಾಣಿಸಿಕೊಂಡವಳಿದ್ದೇನೆ. ಮಹಿಷಮರ್ದಿನಿ ತಾವು. ಆ ಬಳಿಕ ನನ್ನದಾದಂತಹ ಭೀಕರ ರೂಪವನ್ನು ಕಂಡು ಭಕ್ತ ಸ್ತೋಮವೆಲ್ಲ ಭೀತಿಗೊಂಡಿದೆ. ನನ್ನನ್ನೇ ನಾನು ಶಾಂತಗೊಳಿಸುವುದಕ್ಕಾಗಿ ಸುಸ್ಥಳವನ್ನು ಅರಸುತ್ತಾ ಇಲ್ಲಿಯವರೆಗೆ ಬಂದವಳಿದ್ದೇನೆ. ಮಹಾಮುನಿಗಳೇ, ಕಾನನವೆನ್ನುವುದು ನಿಮಗೇನು ಹೊಸತ್ತಲ್ಲ. ಹಾಗಾಗಿ ನಿಮ್ಮಲ್ಲಿ ನನ್ನ ಮನದ ಅಭಿಲಾಷೆಯೊಂದನ್ನು ಹೇಳುವುದಕ್ಕಿದ್ದೇನೆ. ನನ್ನದಾದಂತಹ ಶಾಂತ ರೂಪಕ್ಕಾಗಿ ನೀವೊಂದು ಸುಸ್ಥಳವನ್ನು ನನಗೆ ತಿಳಿಸುವಿರೇ? ಸರ್ವಮಂಗಲೆಯೇ ಅವಧರಿಸು, ಸರ್ವಮಂಗಲೆಯೇ ಅವಧರಿಸು. ನಾವೈದು ಜನ ಪುರುಷರಿಹದಾಣ ನಾರಿಗೆ ಯೋಗ್ಯವಲ್ಲ. ನಾವೈದು ಜನ ಪುರುಷರಿಹತಾಣ ನಾರಿಗೆ ಯೋಗ್ಯವಲ್ಲ. ಗೋಚರಿಸುವ ಎತ್ತರದ ಚಂದ್ರದ್ರೋಣ ಪರ್ವತವು, ಗೋಚರಿಸುವ ಎತ್ತರದ ಚಂದ್ರದ್ರೋಣ ಪರ್ವತವು ನಿನಗೆ ಸುಸ್ಥಳವಾಗುವುದು. ಸರ್ವಮಂಗಲೆಯ ಅವಧರಿಸು. ತಾಪಸಿಗಳೇ, ಈ ಪ್ರದೇಶದಲ್ಲಿ ಒಟ್ಟು 7 ಗಿರಿಗಳಿವೆ. ಆ ಅದರಲ್ಲಿ ಚಿಕ್ಕ ಚಿಕ್ಕ ಗಿರಿಗಳಲ್ಲಿ ನಾವೆಲ್ಲರೂ ವಾಸಿಸುತ್ತಾ ಇದ್ದೇವೆ ತಾಯಿ. ಹಾಗೂ ನೀನು ನಾರಿ, ನಾವೆಲ್ಲರೂ ಪುರುಷರಾದ್ದರಿಂದ ಈ ಪ್ರದೇಶ ನಿನಗೆ ಯೋಗ್ಯವಲ್ಲ. ಅದು ಕಾಣುತ್ತಿರುವ ಎತ್ತರವಾದ ಗಿರಿಯೇ ಚಂದ್ರದ್ರೋಣ ಪರ್ವತ. ನೀನು ಅಲ್ಲಿ ನೆಲೆಸುವುದು ಉತ್ತಮ ತಾಯಿ. ಏಕೆಂದರೆ ಅಲ್ಲಿ ಪ್ರಕೃತಿದತ್ತವಾಗಿ ಸಿಗುವಂತಹ ಸೇವಿಸಲು ಯೋಗ್ಯವುಳ್ಳ ಹಣ್ಣು ಹಂಪಲುಗಳು, ಶುಚಿಯಾದ ನೀರು ಮತ್ತು ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಬೇಕಾದಂತಹ ಗಿಡಮೂಲಿಕೆಗಳು ಇವೆಲ್ಲವೂ ಹೇರಳವಾಗಿ ಸಿಗುತ್ತದೆ ತಾಯಿ. ಹಾಗಾಗಿ ನೀನು ಅಲ್ಲಿ ನೆಲೆಸುವುದು ಉತ್ತಮ. ಋಷಿವರಿಯರೇ, ನಾನಾಡಿದಂತಹ ಮಾತಿಗೆ ಪ್ರತಿಯಾಗಿ ನನ್ನನ್ನು ಶಾಂತಗೊಳಿಸಬೇಕು ಅಂತಾದ್ರೆ ನೀವಿದ್ದಂತಹ ಗಿರಿಗಳು ಸೂಕ್ತವಲ್ಲ. ಸಪ್ತಗಿರಿಯನ್ನು ಮೀರಿದಂತಹ ಚಂದ್ರದ್ರೋಣಗಿರಿ, ಇದರಲ್ಲೇ ನೀನು ನೆನೆಯಾಗಮ್ಮ ಎನ್ನುವ ಹಾಗೆ ಸುಸ್ಥಳವನ್ನು ಅನುಗ್ರಹಿಸಿದ್ದೀರಾ. ಸಂತೃಪ್ತಗೊಂಡಿದ್ದೇನೆ. ನಿಮ್ಮ ಮನದಾಸೆಯಂತೆ ಚಂದ್ರದ್ರೋಣ ಪರ್ವತದಲ್ಲಿ ನಾನು ನೆಲೆಯಾಗುತ್ತೇನೆ. ನೀವಿನ್ನು ತೆರಳಿ. ಸುಸ್ಥಳವನ್ನು ಅರಸುತ್ತಾ ಬಂದಂತಹ ಕ್ಷೇತ್ರದಲ್ಲಿ ನನಗೆ ಋಷಿಮುನಿಗಳು ಕಾಣಿಸಿಕೊಂಡರು. ಹಾಗಿದ್ರೆ ಅವರಿಗೆ ನನ್ನ ದರ್ಶನವಾಗಬೇಕು ಎನ್ನುವುದೇ ಇದರರ್ಥ. ಆ ಬಳಿಕವಾಗಿ ನನ್ನದಾದಂತಹ ಇರುವಿಕೆಗೆ ಕ್ಷೇತ್ರವನ್ನೊಂದು ಅನುಗ್ರಹಿಸಿದವರಿದ್ದಾರೆ, ಚಂದ್ರದ್ರೋಣಗಿರಿ. ಶೀಘ್ರ ಗತಿಯಲ್ಲೇ ಆ ಚಂದ್ರದ್ರೋಣಗಿರಿಯಲ್ಲಿ ನೆಲೆಯಾಗುತ್ತೇನೆ. ಋಷಿವರಿಯರೇ, ಸ್ವಾಮಿ, ನೀವೇನೋ ಹೇಳಬೇಕು ಅಂತ ಇದ್ರಿ. ಹೇಳಬೇಕು ಅಂತಿದ್ದದ್ದು ಹೌದು. ಹೇಳಿ ಹೇಳಿ. ನನಗೆ ಸ್ವಲ್ಪ ಕಿವಿ ಮಂದವಾಗ್ತಿದೆ. ಮುಂದೆ ಬಂದು ಹೇಳಿದರೆ ಸರಿಯಾಗಿ ಕೇಳುತ್ತೆ. ಜೋರಾಗಿಯೇ ಹೇಳ್ತೇನೆ. ಹಾ, ಮುಂಚೆ ಹಾ. ಶಕ್ತಿ ಇತ್ತು, ಹಾ. ದೇಹಬಲ ಇತ್ತು, ಹಾ. ಯಾವುದೇ ಪರ್ವತಗಳನ್ನು ಹತ್ತಿ ಹೋಗುವಷ್ಟು ಧೈರ್ಯವೂ ಇತ್ತು. ಹಾ. ಆದ್ರೆ ಈಗ ವಯಸ್ಸಾಗಿದೆ. ಇಷ್ಟು ದೊಡ್ಡ ದೇಹವನ್ನು ತುಂಬಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ದೇಹ ದೊಡ್ಡದಾಯ್ತು ಅಂತ ಆಗಾಗ ಹೇಳ್ತಾ ಇದ್ದೆ ನಾನು. ಅದು ಹೌದು.
ಹ. ಹಾಗಾಗಿ ಏನಾರೊಂದು ದಾರಿ ಮಾಡ್ಬೇಕಲ್ಲ ಅಮ್ಮನ ದರ್ಶನಕ್ಕಾಗಿ. ನಿನಗೇನು ಹೇಳ್ತಾ ಇದ್ದೆ, ನನ್ನದು ಸ್ವಲ್ಪ ದೇಹ ಜಾಸ್ತಿ ಆಗಿದೆ, ನಿಮ್ಮದು? ಹೌದು ಆಚಾರ್ಯರೇ, ಇತ್ತೀಚಿನ ದಿನಗಳಲ್ಲಿ ಈ ಬೆಟ್ಟವನ್ನು ಏರಲು ಕಷ್ಟವಾಗುತ್ತಿದೆ. ಉಪ್ಪಸ, ಕೆಮ್ಮು, ಉಬ್ಬಸ, ಆಯಾಸಗಳಿಂದ ಬಳಲುತ್ತಿದ್ದೇವಯ್ಯ. ಹೌದಯ್ಯ, ಇದಕ್ಕೊಂದು ಪರಿಹಾರವನ್ನು ಆ ದೇವಿಯಲ್ಲಿ ಕೇಳಿ ಪಡೆಯೋಣವೇ? ನಿಜ ಋಷಿವರ್ಯರೇ. ಹೌದು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಹೌದು ಸ್ವಾಮಿ. ನಮ್ಮ ಆಯಸ್ಸು ಎಷ್ಟು ಎಂಬುದೇ ನಮಗೆ ಮರೆತು ಹೋಗಿರುತ್ತದೆ. ಹೌದು ನಾವು ತಪಸ್ಸು ಮಾಡಿರುವುದು ನೂರಾರು ವರ್ಷಗಳು, ಹಲವಾರು ವರ್ಷಗಳು. ಹೌದು ಪ್ರಕೃತಿಯಲ್ಲಿ ಬೆಳೆದಿರುವಂತಹ ನಾವು ಮತ್ತೆ ಪ್ರಕೃತಿಗೆ ಸೇರುವಂತಹ ಸಮಯ ಹತ್ತಿರ ಆಗುತ್ತಾ ಇದೆ ಎನ್ನುವಂಥದ್ದು ನಮಗೂ ಗೋಚರವಾಗ್ತಾ ಇದೆ. ಹೌದಯ್ಯ. ಆದರೆ ಪ್ರತಿನಿತ್ಯ ದೇವಿಯನ್ನ ನೋಡುತ್ತಾ ಇದ್ದವರು ನಾವು, ಅವಳನ್ನ ಆರಾಧಿಸುತ್ತಾ ಇದ್ದವರು ನಾವು. ಅವಳನ್ನ ನೋಡದೇ ಇರಲಾಗುವುದಿಲ್ಲ, ಆದರೆ ಹೋಗಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಸಲಹೆಯಂತೆ ಆಕೆಯ ಬಳಿ ಒಂದು ಮಾರ್ಗವನ್ನ ಕೇಳಿಕೊಳ್ಳೋಣ. ಆಕೆಯನ್ನೂ ನೋಡಬೇಕು, ನಮಗೆ ದೇಹಾಯಾಸವೂ ಆಗಬಾರದು. ಹೋಗೋಣ ಋಷಿವರ್ಯರೇ. ದೇವಿ ಜಯ ಜಯ. ತಾಯಲಾಲಿಸು ಬೆಟ್ಟಬೇರಲು ಕಾಯದಲ್ಲಿ ಕಸುವಿಲ್ಲ ಕರುಣಿಸು. ಕಾಯದಲ್ಲಿ ಕಸುವಿಲ್ಲ ಕರುಣಿಸು. ತೋಯಜಾಂಬಕಿ ನಿನ್ನ ಕಾಂಬ ಉಪಾಯ ತೋಯಜಾಂಬಕಿ ನಿನ್ನ ಕಾಂಬ ಉಪಾಯ ತಾಯೇ ಲಾರಿಸು. ಅಮ್ಮ ತೋಯಜಾಂಬಕಿ, ಋಷಿವರಿಯರೇ, ನಾವಾದರೂ ಹಲವು ವರ್ಷಗಳ ಕಾಲ ನಿನ್ನ ದರ್ಶನದಿಂದ ಪಾವನರಾಗಿದ್ದೇವೆ. ಈ ಭೂಮಿಯ ಋಣವು ತೀರುತ್ತಿದೆ ಎನ್ನುವಂತಹ ಒಂದು ಯೋಚನೆಯೂ ನಮ್ಮೊಳಗೆ ಆಗಮಿಸುತ್ತಿದೆ. ಆದರೆ ಇರುವವರೆಗೆ ನಿನ್ನ ದರ್ಶನವನ್ನ ಮಾಡುತ್ತಿದ್ದೇವೆ ಎನ್ನುವುದೇ ನಮ್ಮ ಜೀವನದ ಸೌಭಾಗ್ಯ ಎಂದು ನಂಬಿಕೊಂಡು ಬಂದಂತವರು ನಾವು. ಅಮ್ಮ, ಚಂದ್ರದ್ರೋಣ ಪರ್ವತವನ್ನು ಏರಿ ಪ್ರತಿನಿತ್ಯವೂ ನಿನ್ನನ್ನು ನೋಡುವಂತಹ ಉತ್ಸಾಹ, ಹುಮ್ಮಸ್ಸು ಎಲ್ಲವೂ ನಮ್ಮಲ್ಲಿತ್ತು. ನಿನಗೆ ತಿಳಿಯದಿರುವುದು ಏನಿದೆ ತೋಯಜಾಂಬಕಿ? ನಿನಗೆ ತಿಳಿದಿರುವಂತೆ ಕಾಲ ಸರಿಯುತ್ತಿದೆ. ನಮ್ಮ ಕಾಯವು ಈ ಪರ್ವತವನ್ನ ಏರಲು ಸ್ಪಂದಿಸುತ್ತಿಲ್ಲ. ಹಾಗಾಗಿ ನಿನ್ನ ದರ್ಶನವನ್ನ ಮಾಡಬೇಕೆನ್ನುವ ಬಯಕೆ ಇದ್ದರೂ ಪ್ರತಿನಿತ್ಯವೂ ಬರಲಿಕ್ಕೆ ಆಗುತ್ತದೋ ಇಲ್ಲವೋ ಎನ್ನುವಂತ ಸಂಶಯ ನಮಗೆ ಕಾಡುತ್ತಿದೆ. ಹಾಗಾಗಿ ಅಮ್ಮ, ನಮ್ಮ ದರ್ಶನಕ್ಕೆ ಅನುಕೂಲವಾಗಬೇಕು, ನಮ್ಮ ತಪವೂ ನಿರ್ವಿಘ್ನವಾಗಿ ನೆರವೇರಬೇಕು. ಎರಡಕ್ಕೂ ನೀನೇ ಏನಾದರೂ ಒಂದು ಉಪಾಯವನ್ನ ಸೂಚಿಸಮ್ಮ. ವರಮುನಿಗಳೆತ್ತೇಳಿ ನಾನೀ ಪರ್ವತದ ತಪ್ಪಲಲ್ಲಿ ಇಳಿಯುತ್ತ ನಾನೀ ಪರ್ವತದ ತಪ್ಪಲಲ್ಲಿ ಇಳಿಯುತ್ತ ಹರುಷದಲ್ಲಿ ನೆಲೆಗೊಳ್ಳುವೆ ಬಿಂಡಿಗ ಎಂಬ ಊರಿನಲ್ಲಿ. ಹರುಷದಲ್ಲಿ ನೆಲೆಗೊಳ್ಳುವೆ ಬಿಂಡಿಗ ಎಂಬ ಊರಿನಲ್ಲಿ. ನಿರತ ಭಕ್ತರನಲ್ಲಿ ಪೊರೆಯುವೆನು, ನಿರತ ಭಕ್ತರನಲ್ಲಿ ಪೊರೆಯುವೆನು. ವರುಷಕ್ಕೊಂದೇ ಬಾರಿ ಬಹೆ ಈ ಗಿರಿಗೆ, ವರುಷಕ್ಕೊಂದೇ ಬಾರಿ ಬಹೆ ಈ ಗಿರಿಗೆ. ನರಕ ಚತುರ್ದಶಿಯ ದಿನವೆಂದಳ ದೇವಿ ಬಹಿರಿ ಗಿರಿಗೆ. ನರಕ ಚತುರ್ದಶಿಯ ದಿನವೆಂದಳ ದೇವಿ. ನಿಮ್ಮ ಅಪೇಕ್ಷೆಯಂತೆ ಚಂದ್ರದ್ರೋಣ ಗಿರಿಯಲ್ಲಿ ನಾನು ನೆಲೆಯಾದವಳು.
ವರ್ಷಗಳ ಕಾಲದಿಂದಲೇ ನನ್ನನ್ನು ಪೂಜಿಸುವುದಕ್ಕೆ ಅರ್ಚಿಸುವುದಕ್ಕೆ ನೀವು ಬೆಟ್ಟವೇರಿ ಬರುವವರು. ನಿಜ. ಆದರೂ ಮಾನುಷ ಜನ್ಮವೆನ್ನುವುದು ಅಂತ್ಯ ಕಾಣುವುದಕ್ಕೆ ಇದೆ ಎನ್ನುವುದು ಸತ್ಯ. ಸತ್ಯ. ದೇಹವು ಕೃಶವಾಗುವುದು ಎನ್ನುವುದು ಸತ್ಯ. ಸತ್ಯ. ದೇಹ ಕೃಶವಾದಾಗ ಕಾಯದಲ್ಲಿ ತನುವು ಕಡಿಮೆಯಾಗುತ್ತದೆ, ಚೈತನ್ಯವೂ ಹೀನವಾಗುತ್ತದೆ. ನಿಜ. ಅಂತಹ ಚೈತನ್ಯವಿಲ್ಲದಿದ್ದರೆ ನಿನ್ನನ್ನು ಕಾಣುವ ಬಗೆ ಹೇಗಮ್ಮ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇದ್ದೀರಾ. ಮಕ್ಕಳೇ, ಭಕ್ತರ ಅಭಿಲಾಷೆಗಳನ್ನ ಈಡೇರಿಸಬೇಕಾದದ್ದು ತಾಯಿಯಾದವಳ ಕರ್ತವ್ಯ. ನನಗೆ ನೀವು ಮಕ್ಕಳೂ ಹೌದು. ಹಾಗಿದ್ರೆ ನಿಮ್ಮದಾದಂತಹ ಸ್ವಾರ್ಥಕ್ಕಾಗಿ ನೀವಿದನ್ನ ಹೇಳಿಕೊಂಡವರಲ್ಲ. ಮುಂದೆ ಹುಟ್ಟುವಂತಹ ಜನ್ಮಕ್ಕೆ ಅದೆಷ್ಟೋ ಜೀವಿಗಳು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ಹಾಗಿದ್ರೆ ಅಂತವರಿಗಾದ್ರೂ ನಿನ್ನನ್ನು ಕಾಣುವಂತಹ ಹಾದಿಯೊಂದು ಸುಲಭವಾಗಿ ಲಭಿಸಬೇಕು ಎನ್ನುವ ಹಾಗೆ ನಿಮ್ಮ ಮನದ ಹಂಬಲ. ನಿಜ. ಮಕ್ಕಳೇ, ದುಃಖಿಸಬೇಡಿ. ಯಾವ ಕಾರಣಕ್ಕೆ ನಿಮ್ಮ ಮಾತಿನಂದದಿ ನಾನು ಚಂದ್ರದ್ರೋಣಗಿರಿಯನ್ನು ಏರಿದ್ದೇನೋ ಅದೇ ರೀತಿ ನಿಮ್ಮ ಮಾತಿಗೆ ಓಗೊಟ್ಟು ಚಂದ್ರದ್ರೋಣದ ತಳದಲ್ಲಿರುವಂತಹ ಪಿಂಡಿಗ ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ನಾನು ನೆಲೆಯಾಗುತ್ತೇನೆ. ದೇವೀರಮ್ಮ ಎನ್ನುವಂತಹ ನಾಮಾಂಕಿತದಿಂದ ಭಕ್ತ ಸ್ತೋಮವನ್ನು ನಾನು ಅನುಗ್ರಹಿಸುತ್ತೇನೆ. ಆದರೆ ಒಂದು ವಿಚಾರ ಮಕ್ಕಳೇ, ನರಕ ಚತುರ್ದಶಿಯ ಒಂದು ದಿನ ಮಾತ್ರ ನೀವೆಲ್ಲರೂ ಭಕ್ತ ಸ್ತೋಮದ ಜೊತೆಗೆ ಈ ಚಂದ್ರದ್ರೋಣ ಪರ್ವತವನ್ನು ಏರಿ ನನ್ನನ್ನು ಕಾಣಬೇಕಾಗುತ್ತದೆ. ಉಳಿದ ದಿನವೆಲ್ಲವೂ ಈ ಪಿಂಡಿಗಾಪುರದಲ್ಲಿ ದೇವೇರಮ್ಮನಾಗೆ ಸಕಲ ಭಕ್ತರನ್ನು ನಾನು ಕಾಪಾಡಿಕೊಂಡು ಬರುತ್ತೇನೆ. ಅಷ್ಟೇ ಅಲ್ಲ, ಋಷಿ ಮುನಿಗಳೇ ಈ ಜಗನ್ಮಾತೆಯನ್ನು ಪ್ರಪಂಚ ಮುಖ್ಯಕ್ಕೆ ಕಾಣಿಸಿಕೊಟ್ಟವಳು ಎನ್ನುವಂತಹ ಸತ್ಯ ಮುಂದಕ್ಕೆ ತಿಳಿಯಬೇಕು. ಹಾಗಿದ್ರೆ ಪಿಂಡಿಗಾ ಕ್ಷೇತ್ರದಲ್ಲಿ ಮೂಲ ಎನ್ನುವುದು ಋಷಿ ಮುನಿಗಳಿದ್ದಂದು ಎನ್ನುವುದು ಸತ್ಯ. ಅದು ಪ್ರಪಂಚ ಮುಖಕ್ಕೆ ತಿಳಿಯಬೇಕು. ಹಾಗೆಯೇ ನಿಮ್ಮ ಮನದಾಸೆಯಂತೆ ದೇವೇರಮ್ಮ ಎನ್ನುವಂತಹ ನಾಮಾಂಕಿತದಿಂದ ಈ ಪಿಂಡಿಗಾ ಕ್ಷೇತ್ರ ನೆಲೆಯಾಗುತ್ತೇನೆ. ನಿಮಗೆ ಶುಭವಾಗಲಿ ಮಕ್ಕಳೇ. ಅಮ್ಮನ ಮಾತನ್ನ ಕೇಳಿ ಮತ್ತೆ ಉತ್ಸಾಹ ಬರುತ್ತಿದೆ ನನಗೆ. ಆದರೆ ವಯಸ್ಸಾಗಿರುವುದನ್ನು ಮರೆಯಬಾರದಲ್ಲ. ಇಂದಿನಿಂದ ಅಮ್ಮನ ಮಾತಿನಂತೆ ಅವಳು ವಾಸಿಸುವಂತಹ ಬೆಟ್ಟ ಪ್ರದೇಶವು ದೇವೀರಮ್ಮನ ಬೆಟ್ಟವೆಂದು ಖ್ಯಾತಿಯನ್ನ ಪಡೆಯಲಿ. ಅದೇ ರೀತಿ ಅಮ್ಮ ವಾಸಿಸುವ ಬೆಟ್ಟದ ಕೆಳಗಿನ ಪ್ರದೇಶವೇನಿದೆ ಅದು ಶ್ರೀ ಕ್ಷೇತ್ರ ಬಿಂಡಿಗ ದೇವೀರಮ್ಮನ ಕ್ಷೇತ್ರ ಎಂದು ಲೋಕದಲ್ಲಿ ವಿಖ್ಯಾತಿಯನ್ನು ಪಡೆದು ಅಚಂದ್ರರಾರ್ಕವಾಗಿ ಕಂಗೊಳಿಸಲಿ ಎಂದು ನಾವು ಸಹಿತ ಶುಭವನ್ನ ಹಾರೈಸುತ್ತಾ ನಮ್ಮ ತಪಸ್ಸನ್ನು ಮುಂದುವರಿಸೋಣ. ಜಯ ಜಯ. ದೇವೀರಮ್ಮನ ಕಾಣ ಬಂದಿರೋ ತಾಯಿ ದೇವೀರಮ್ಮಗೆ ಶರಣೆನ್ನಿರೋ. ತಾಯೇ ದೇವೀರಮ್ಮಗೆ ಶರಣೆನ್ನಿರೋ. ದೇವೀರಮ್ಮನ ಕಾಣ ಬಂದಿರೋ, ದೇವೀರಮ್ಮನ ಕಾಣ ಬಂದಿರೋ, ತಾಯಿ ದೇವೀರಮ್ಮಗೆ ಶರಣೆನ್ನಿರೋ, ತಾಯಿ ದೇವೀರಮ್ಮಗೆ ಶರಣೆನ್ನಿರೋ. ಹಲೋ ಹಲೋ. ಬಿಂಡಿಗ ಪರಮೇಶ್ವರಿ ಅಮ್ಮನ ಪಾದಕ್ಕೊಂದು ವೀಳ್ಯೋ. ಅಗ್ರಿಕ್ಕೂಹೋ. ಏಳುಗಿರಿ 70 ಗಿರಿ ಜಲಮೇಲ್ಗಿರಿ ಮೇಲಿರುವ ದೇವೀರಮ್ಮನ ಪಾದಕ್ಕೊಂದು ವೀಳ್ಯೋ. ವೀಳ್ಯೋ ಉಗೆ ಉಗೆ ಆಲ್ಕಳಿಕ್ಕೂಹೋ. ಸೂರಪ್ಪ ಹುಟ್ಟೋಕೆ ಮೊದಲೇನೆ ಮಿಲ್ದು
ಇದೆ. ಸಂಸಾರವೆಲ್ಲ ಸೇರಿ ನಡೀರಪ್ಪೋ, ಸಂಸಾರವೆಲ್ಲವ ಸೇರಿ ನಡೀರಪ್ಪೋ. ಭಾರಿ ಎತ್ತರ ಗೀರಿ ಬೆಳಗಾವೋ ಮುಂಚೆನೆ, ಭಾರಿ ಎತ್ತರ ಗೀರಿ ಬೆಳಗಾವೋ ಮುಂಚೆನೆ. ಸೇರೋಣ ಬಿರ ಬಿರ ನಡಿರಪ್ಪೋ. ದೇವಿ ರಮ್ಮನ ಕಾಣ ಬಂದಿರೋ, ದೇವಿ ರಮ್ಮನ ಕಾಣ ಬಂದಿರೋ. ತಾಯಿ ದೇವಿ ರಮ್ಮಗೆ ಶರಣೆಂದಿರೋ, ತಾಯಿ ದೇವಿ ರಮ್ಮಗೆ ಶರಣೆಂದಿರೋ. ಹಲೋ ಹಲೋ ಹಲೋ. ಹಣ್ಣು ಕಾಯಿ ಹೂವು ಅಕ್ಕಿ ಬಳೆಗಳು, ಹಣ್ಣು ಕಾಯಿ ಹೂವು ಅಕ್ಕಿ ಬಳೆಗಳು. ಬಸ ಎಣ್ಣೆಯ ಹಿಡ್ಕೊಂಡು ಬಂದ್ರಪೋ, ಬಣ್ಣ ಬೆಣ್ಣೆಯ ಹಿಡ್ಕೊಂಡು ಬಂದ್ರಪೋ. ಹಲೋ ಇನ್ನು ಕಿಂಡಾದ ಸೇವೆಗಾಗಿ ಕಟ್ಟಿಗೆ ತುಪ್ಪ, ಇನ್ನು ಕಿಂಡಾದ ಸೇವೆಗಾಗಿ ಕಟ್ಟಿಗೆ ತುಪ್ಪ. ಎಲ್ಲಾನ ಹೊತ್ಕೊಂಡು ಬಂದ್ರಪೋ, ನೀವು ಎಲ್ಲಾನ ಹೊತ್ಕೊಂಡು ಬಂದ್ರಪೋ. ಚಂಡಿ ಚಾಮುಂಡಿ ದೇವಿ ರಮ್ಮನ ಮಹಿಮೆ, ಚಂಡಿ ಚಾಮುಂಡಿ ದೇವಿ ರಮ್ಮನ ಮಹಿಮೆ. ಕೊಂಡಾಡುತ್ತಾ ಶರಣೆಂದ್ರಪೋ, ಕೊಂಡಾಡುತ್ತಾ ಶರಣೆಂದ್ರಪೋ. ಬಿಂಡಿಗ ದೇವಿಯ ಕಾಲಡಿಯಲಿ ನಿಮ್ಮ, ಬಿಂಡಿಗ ದೇವಿಯ ಕಾಲಡಿಯಲಿ ನಿಮ್ಮ. ಮಂಡೆಯಲಿಟ್ಟು ಶರಣೆಂದ್ರಪೋ, ನಿಮ್ಮ ಮಂಡೆಯಲಿಟ್ಟು ಶರಣೆಂದ್ರಪೋ. ದೇವಿ ರಮ್ಮನ ಕಾಣ ಬಂದಿರೋ, ದೇವಿ ರಮ್ಮನ ಕಾಣ ಬಂದಿರೋ. ತಾಯಿ ದೇವಿ ರಮ್ಮಗೆ ಶರಣೆಂದಿರೋ, ತಾಯಿ ದೇವಿ ರಮ್ಮಗೆ ಶರಣೆಂದಿರೋ. ದೇವಿ ರಮ್ಮನ ಕಾಣ ಬಂದಿರೋ, ದೇವಿ ರಮ್ಮನ ಕಾಣ ಬಂದಿರೋ. ತಾಯಿ ದೇವಿ ರಮ್ಮಗೆ ಶರಣೆಂದಿರೋ, ತಾಯಿ ದೇವಿ ರಮ್ಮಗೆ ಶರಣೆಂದಿರೋ. ತಾಯಿ ದೇವಿ ರಮ್ಮಗೆ ಶರಣೆಂದಿರೋ. ಕಲಾಭಿಮಾನಿಗಳಲ್ಲಿ ವಿನಂತಿ, ಇನ್ನೊಂದು ಕಾಲಗಂಟೆ ಮಾತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ. ಕಾರ್ಯಕ್ರಮವನ್ನು ನೋಡಿಕೊಂಡೇ ಹೋಗ್ಬೇಕು. ಇವತ್ತಿಗೆ ಆಗುದಿಲ್ಲ. ಅಯ್ಯಪ್ಪ, ಬೇಕಿತ್ತ ಇದು? ಇಲ್ಲ ಇಲ್ಲ ಇಲ್ಲ, ಬಹಳ ಖುಷಿ ಆಗ್ಬಿಟ್ಟಿದೆ. ವಯಸ್ಸಂತೂ ಆಗಿದೆ ನಮಗೆ, ಆದರೆ ಮಕ್ಕಳ ಜೊತೆ ಮಕ್ಕಳಾಗಿದ್ದೀವಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ನೋಡಿ, ಹಾಡ್ತಾ ಕುಣಿತಾ ಮಾತಾಡ್ತಾ ಬೆಟ್ಟದ ಅರ್ಧಕ್ಕೆ ಬಂದೇ ಬಿಟ್ಟಿದ್ದೀವಿ, ಗೊತ್ತೇ ಆಗ್ತಾ ಇಲ್ಲ. ನೀವೆಲ್ಲ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಮಕ್ಕಳೇ, ಆಮೇಲೆ ನಮ್ಮ ಪ್ರಯಾಣವನ್ನು ಬೆಟ್ಟದ ಕಡೆ ಮುಂದುವರ್ಸೋಣ. ಅಲ್ಲಿಯ ತನಕ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನೊಂದು ಕೇಳಲ್ಲ. ಒಂದು ನೀವೇನೇ ಮಾಡಿ ನಂಗೆ ಬೇಸರ ಇಲ್ಲ. ಇಷ್ಟು ಬೆಳಗ್ಗೆ ಯಾರು ಕರ್ಕೊಂಡ್ ಬರ್ತಾರ? ಲಕ್ಷ್ಮಿ, ಇದು ನೋಡು, ಇವನ ಪ್ರಶ್ನಾವಳಿ ಶುರುವಾಗೇ ಹೋಯ್ತು. ನಮ್ಮ ಅಮ್ಮಗೆ ಅಲ್ವೇನು? ನೀನ್ ಮಕ್ಕಳು ಕೇಳಿ ಮತ್ ಯಾರು ಕೇಳ್ತಾರೆ? ನಾವು ದೊಡ್ಡವರು ಸುಧಾರಿಸ್ಕೋಬೇಕು. ತಿಳಿ ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಅದು ಸರಿಯನ್ನ, ಹಸಿ ಗೋಡೆಗೆ ಹರಳಿಟ್ಟಂಗೆ ಅಂತಾರೆ. ಈ ವಯಸ್ಸಿನಲ್ಲಿ ಮಗು, ಒಂದ್ ನಿಮಿಷ ಇರಪ್ಪ, ಈ ವಯಸ್ಸಿನಲ್ಲಿ ನಾವೇನಾದ್ರು ಸಂಸ್ಕೃತಿ ಸಂಸ್ಕಾರ ಅಂತ ಮಕ್ಕಳ ತಲೆಗೆ ತುಂಬಿದ್ರೆ ಅವರು ಅದು ಮುಂದೆ ಹೆಮ್ಮರವಾಗಿ ಬೆಳೆಯುತ್ತೆ. ದಯವಿಟ್ಟು ಒಂದು ಸವಿನಯ ಪ್ರಾರ್ಥನೆ,
ನಿಂತವರೆಲ್ಲ ದಯವಿಟ್ಟು ಕುತ್ಕೊಳ್ಳಿ. ಇನ್ನೊಂದು 10-15 ನಿಮಿಷ ಕಾರ್ಯಕ್ರಮ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮೂರಿನ ಕಥೆಯನ್ನು ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ನಿಂತವರೆಲ್ಲ ಕುತ್ಕೊಂಡ್ರೆ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಜಾಸ್ತಿ ಹೊತ್ತಿಲ್ಲ, ಇನ್ನೊಂದು 15-20 ನಿಮಿಷ ಆಗ್ತದೆ. ದಯವಿಟ್ಟು ಓಕೆ, ನೀವು ಮುಂದುವರಿಸಿ. ಪಾಪಣಿ, ಮಗು ಇದೆಲ್ಲ ಬರೀ ತರಲೆ, ಯಾವಾಗೂ ತುಂಟ ತನ್ವೆ. ಹೋಗ್ಲಿ ಬಿಡು ಮಗು, ನೀ ಕೇಳ್ದಿಲ್ಲ ಯಾಕೆ ಇಷ್ಟು ಬೇಗ ಎಬ್ಸ್ತದೆ ಅಂತ. ಇವತ್ತು ನರಕ ಚತುರ್ದಶಿ. ಓ, ನರಕ ಚತುರ್ದಶಿ ಬೇಗ ಹೇಳ್ಬೇಕೇನು? ತಾಯಿ ದೇವಿರಮ್ಮ ಇದ್ದಾಳಲ್ಲ, ಅವಳು ಈ ಚಂದ್ರದ್ರೋಣ ಪರ್ವತದಲ್ಲಿ ಈ ದಿವಸ ವಿಶೇಷ ಶಕ್ತಿಯಿಂದ ವಿರಾಜಮಾನಳಾಗುತ್ತಾಳೆ. ಈ ಬೆಟ್ಟ ಅತಿ ಎತ್ತರವೂ ಹೌದು, ಕಡಿದಾದದ್ದು ಹೌದು. ಸಾವಕಾಶವಾಗಿ ಹೋಗಿ ಸೂರ್ಯೋದಯಕ್ಕೆ ತಾಯಿಯ ದರ್ಶನವನ್ನ ಪಡೆಯುವ ಭಾಗ್ಯ ನಮ್ಮದಾಗಬೇಕು. ಹಾಗಾಗಿ ಆಯಾಸವಾಗಬಾರ್ದಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ನಸುಕಿನಲ್ಲಿ ಏಳಿಸಿ ಕರ್ಕೊಂಡು ಹೋಗ್ತಾ ಇರೋದು ಮಗು. ಗೊತ್ತಾಯ್ತಾ? ಹೌದು ಹೌದು. ಅಜ್ಜಿ, ನಾವ್ ಯಾಕೆ ಈ ಬೆಟ್ಟನ್ ಪಾದರಕ್ಷೆ ಇಲ್ದೇನೆ ಹತ್ಬೇಕು? ಕಲ್ಲು ಮುಳ್ಳು ಚುಚ್ಚಿದ್ರೆ ನೋವಾಗಲ್ವಾ? ಒಳ್ಳೆ ಪ್ರಶ್ನೆ ಕೇಳ್ತು ಮಗು. ಮಗು, ನಾವು ಜೀವನದಲ್ಲಿ ಕಷ್ಟಪಡದೆ ಎಂದಿಗೂ ಸುಖ ಸಿಗೋದಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು. ಈಗಾದ್ರೆ ನೀನು ಕೇಳಿದ್ಯಲ್ವಾ? ಹಾಗೇನೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಆ ತಾಯಿ ದರ್ಶನ ಮಾಡಬೇಕಾದ್ರೆ ಬರೀ ಕಾಲಲ್ಲೇ ಹೋಗಬೇಕು. ನಮ್ಮ ಶ್ರದ್ಧಾ ಭಕ್ತಿಗೆ ಆ ತಾಯಿ ಒಲಿದು ನಮ್ಮನ್ನು ಹರಿಸ್ತಾಳೆ. ಅಷ್ಟೇ ಅಲ್ಲ ಮಗು, ಇನ್ನೂ ಒಳ್ಳೆ ಕೆಲಸ ಇದೆ. ಏನು ಗೊತ್ತಾ? ನಾವು ಬರೀ ಕಾಲಲ್ಲಿ ಹೋದಾಗ ಆ ದೇವಿ ನೆಲೆಸಿರುವಂತಹ ಬೆಟ್ಟ ಇದೆಯಲ್ಲ, ಅಲ್ಲಿರುವ ಮಣ್ಣು ಫಲವತ್ತತೆಯಿಂದ ಕೂಡಿದೆ. ಅದು ನಮ್ಮ ಪಾದ ಆ ಮಣ್ಣನ್ನು ಸ್ಪರ್ಶಿಸಿದಾಗ ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತದೆ. ಅಷ್ಟೇ ಅಲ್ಲ ಮಗು, ಇನ್ನೂ ಇದೆ. ಬೆಟ್ಟದಲ್ಲಿ ಔಷಧಿಯ ಗಿಡ ಮರ ಎಲ್ಲ ಇದೆಯಲ್ಲ, ಅದರಲ್ಲಿ ಬೀಸುವಂತಹ ಗಾಳಿ ಅದನ್ನು ನಾವು ಸೇವಿಸಿದಾಗ ಎಷ್ಟು ಆರೋಗ್ಯ ಬರುತ್ತದೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿ ಬರ್ತದೆ. ಮನಸ್ಸಿಗೆ ಹಾಗೂ ದೇಹಕ್ಕೆ ನವ ಚೈತನ್ಯ ಬರುತ್ತೆ. ತಿಳಿತಕ್ಕಂದ ಎಷ್ಟು ಪ್ರಶ್ನೆ ಕೇಳ್ತೀಯ ನೀನು ಯಜಮಾನ್ರೆ? ಹೌದು. ಅಲ್ಲ, ನಂಗೆ ಗೊತ್ತಾಯ್ತು. ಬೆಳಗ್ಗೆ ದೇವಿರಮ್ಮನ ಗುಡಿಗೆ ಹೋಗ್ಬೇಕು. ಹೌದು, ಇವೆಲ್ಲ ಸರಿ. ಏನೇನು ತಗೊಂಡು ಹೋಗ್ತಾ ಇದ್ದೀರಾ? ಹೂವು, ಹಣ್ಣು ಎಲ್ಲದನ್ನೂ ತಗೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅಕ್ಕಿ, ಬೆಲ್ಲ, ಮಾಡಲಕ್ಕಿ, ತಾಯಿಗೆ ಸುವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ. ಅರ್ಪಿಸ್ಬೇಕಲ್ವಾ? ಎಂತ ಮಹಾರಾಯ, ಎಂತ ಅವಳು ಹಿಡ್ಕೊಂಡಿರೋದು? ಕಟ್ಟಿಗೆ ನಿನಗೆ ಬೇರೆ ಎಂತ ತರ್ಲಿಕ್ಕೆ ಸಿಗ್ಲಿಲ್ವಾ? ಕಟ್ಟಿಗೆ ತಂದಿದ್ದಾಳೆ, ದೇವರವನಿಗೆ ಕಟ್ಟಿಗೆ ತಗೊಂಡು ಹೋಗ್ಬೇಕು ನೋಡಿ ಅಂತ ಹೇಳುದು. ಎಂತ ಪ್ರಶ್ನೆ ಅಂದ್ರೆ, ಈಗಿನ ಮಕ್ಕಳ ಹಾಗೇನೆ ಬೇಕಾದದ್ದು ಬಿಟ್ಬಿಡ್ತಾರೆ, ಬೇಡದಿದ್ದನ್ನು ಗಟ್ಟಿಯಾಗಿ ಹಿಡ್ಕೊತಾರೆ. ಏನು ಕೇಳಬೇಕು ಏನು ಬಿಡಬೇಕು ಅನ್ನಂಥದ್ದು ಪ್ರಜ್ಞೆ ಇರೋದೇ ಇಲ್ಲ. ಹೋಗಿ ಮಕ್ಕಳಲ್ವಾ, ನಾವು ಸುಧಾರಿಸ್ಕೊಳ್ಳೋಣ. ಲಕ್ಷ್ಮಿ, ಇದೆಲ್ಲ ಏನು ಗೊತ್ತಾ? ಈಗ ಉಂಟಲ್ಲ ಅದರದ್ದೇ ಪ್ರಭಾವ ಇದೆ. ಏನು ಮಾಡ್ತಿ? ಇರ್ಲಿ ಇರ್ಲಿ, ತಿಳಿಸಿ ಹೇಳೋದು ನಮ್ಮ ಕರ್ತವ್ಯ ಅಲ್ವಾ? ಅದೌದು. ಅದು ಎಣ್ಣೆ ಉಂಟಲ್ಲ, ಯಾವ ಎಣ್ಣೆ? ಅಲ್ಲ, ಅಂದ್ರೆ ತೆಂಗಿನ ಪ್ರಶ್ನೆ ನಿಮ್ದು. ಇರೋ ಅಲ್ಲ, ತೆಂಗಿನ ಎಣ್ಣೆ ಮಾಡಬಾರ್ದು. ಅಜ್ಜಿ ನಿನಗೆ ಪ್ರತಿ ದಿವಸ ತಲೆಗೆ ಹಾಕುದು ಅದೇ ತೆಂಗಿನ ಎಣ್ಣೆ. ಅದೇ ಯಾಕೆ ಹೇಳಿದೆ ನಾನು, ಅಷ್ಟೇ, ಮತ್ತೆಂತಿಲ್ಲ. ಇರ್ಲಿ ಮಗು, ಇಳಿಸ್ಕೋ. ಈ ದಿವಸ ನರಕ ಚತುರ್ದಶಿ ಅಲ್ವಾ? ದೇವಿರಮ್ಮ ಬೆಟ್ಟದಲ್ಲಿ ವಿರಾಜಮಾನಳಾಗಿರ್ತಾಳೆ. ಸಾಯಂಕಾಲ ದೇವಿಯ ಸನ್ನಿಧಿಯಲ್ಲಿ ಒಂದು ಅಗ್ನಿಕುಂಡವನ್ನ ನಿರ್ಮಾಣ ಮಾಡ್ತಾರೆ. ಆ ಅಗ್ನಿಕುಂಡದಲ್ಲಿ ಭಕ್ತರೆಲ್ಲ ತಂದಂತಹ ಸುವಸ್ತುಗಳು, ಕಟ್ಟಿಗೆ, ತುಪ್ಪ, ಎಣ್ಣೆ ಎಲ್ಲವುದನ್ನು, ಕರ್ಪೂರ ಎಲ್ಲ ಹಾಕಿ ಅಗ್ನಿಯನ್ನ ಪ್ರಜ್ವಲಿಸ್ತಾರೆ. ಆ ಅಗ್ನಿಯಿಂದ ಬಂದಂತಹ ಬೆಳಕು ಜ್ಯೋತಿಯಾಗಿ ಸುತ್ತಲೂ 10, 100, 1000 ಹಳ್ಳಿಗಳಿಗೆ ತಾಯಿ ಜ್ಯೋತಿ ಸ್ವರೂಪದಲ್ಲಿ ದರ್ಶನವನ್ನ ಕೊಡ್ತಾಳೆ ಮಗು. ಓ ಜ್ಯೋತಿ, ನಮ್ಮ ಪಕ್ಕದ ಮನೆಯವಳು. ರಾಮ ಲಕ್ಷ್ಮಿ, ಇವನಿಗೆ ತಿಳಿಸಿ ಹೇಳಕ್ ನನ್ನ ಹತ್ರ ಸಾಧ್ಯವೇ ಇಲ್ಲ ಬಿಡು. ನಮ್ಮ ಮಗ ಅಲ್ವೇನ್ರಿ ಅವನು? ಪಾಪಣ್ಣಿ ಬಾಳ ಇಲ್ಲ. ನನಗೆ ಅಜ್ಜಿ ಪಾಪ ಮಾಡ್ತಾಳೆ. ನಮ್ಮ ಪಾಪಣ್ಣಿನ ಬೈಬೇಡ್ರಿ. ನಿಮಗೂ ಗೊತ್ತಿರ್ಬೇಕು, ಆದ್ರೆ ನೀವು ಮರ್ತಿದ್ದೀರಾ. ಕಳೆದ ವರ್ಷ ಈ ಇಲ್ಲಿಂದ ಸುಮಾರು ದೂರದಲ್ಲಿರುವಂತ ಪ್ಯಾಟೆ ಮನೆ ಇದೆಯಲ್ಲ, ಅಲ್ಲಿ ಒಂದ್ ದೊಡ್ಡ ಪ್ರಸಂಗ ಮಾಡಿದ್ರಂತೆ. ಯಾವ್ದು ಮಗ ಅದು? ಎಂತದೋ ಚಕ್ರ ಸುದರ್ಶನ ಅಂತೇಳಿ. ಸುದರ್ಶನ ಗರ್ವ. ಅದ್ರಲ್ಲಿ ನಮ್ಮ ಮೊಮ್ಮಗ
ಒಳ್ಳೆ ಪಾತ್ರ ಮಾಡಿದ್ನಂತೆ. ಅದನ್ನ ಊರ್ ಜನ ಎಲ್ಲ ಮೆಚ್ಕೊಂಡ್ರಂತೆ. ಇವನನ್ನ ಹೊಗಳಿ ಇಟ್ರಂತೆ. ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನೆ ಗೊತ್ತಾ? ಈ ಮೊಮ್ಮಗಂದು ನಡಿಲಿ ಸಂವಾದ. ಈಗ ಜ್ಯೋತಿ ಅಂತ ಅಲ್ಲೇ ನಿಲ್ಸ್ಬಿಟ್ಟೆನಪ್ಪ. ಈ ಜ್ಯೋತಿ ಬಗ್ಗೆ ಒಂದು ಕತೆ ಇದೆ ಮಕ್ಕಳೇ, ಯಜಮಾನ್ರೆ, ಎಲ್ಲ ಕೇಳ್ಕೊಳ್ಳಿ. ಯಜಮಾನ್ರೆ, ಜ್ಯೋತಿ ಅಂದ ತಕ್ಷಣ ನನಗೆ ನೆನಪಾಯ್ತು. ನೀವು ಮರ್ತಿಲ್ಲ, ಅದು ನಾನ್ ನಿಮ್ಗೆ ನೆನಪು ಮಾಡೋಣ ಅಂತ. ಈ ಜ್ಯೋತಿಗೂ ಹಾಗೂ ಮೈಸೂರು ರಾಜರ ಅರಸರದು ಮನೆತನಕ್ಕೂ ಒಂದು ಸಂಬಂಧ ಇದೆಯಲ್ಲ, ಅವಿನಾಭಾವ ಸಂಬಂಧ ಇದೆ. ಅದನ್ನ ಹೇಳಿ ಮಕ್ಕಳೇ, ಎಲ್ರು ಎಲ್ಲ ಕೇಳ್ಕೊಳ್ಳಿ, ಕಿವಿಗೊಟ್ಟು ಕೇಳ್ಕೊಳ್ಳಿ. ಮೊದಲು ನಮ್ಮ ಈ ಪ್ರದೇಶ ಇತ್ತಲ್ಲ, ಅದು ಮೈಸೂರು ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತಂತೆ. ಒಂದು ಸಾರಿ ಏನಾಯ್ತು, ನಮ್ಮ ಹಳ್ಳಿಯ ಕೆಲವರನ್ನ ಕಳ್ಳತನದ ಆರೋಪದ ಮೇಲೆ ಮೈಸೂರಿನ ಕಾರಾಗೃಹಕ್ಕೆ ಅಟ್ಟಿಬಿಟ್ರಂತೆ. ಪಾಪ ಆ ದಿವಸವನ್ನ ದೂಡ್ತಾ ಇದ್ರು. ಆ ದಿವಸ ನರಕ ಚತುರ್ದಶಿ ಬಂದೇ ಬಿಡ್ತು. ನಮ್ಮ ಕೈದಿಗಳೆಲ್ಲ ಬೆಳಗಿನಿಂದ ಅನ್ನ ಆಹಾರ ಇಲ್ಲದೇನೆ ಸುಮ್ಮನೆ ಇದ್ರಂತೆ. ಯಾಕೆ ಆಹಾರವನ್ನು ಸೇವಿಸ್ತಾ ಇಲ್ಲ ನೀವು ಅಂತ ಕೇಳಿದಾಗ ಮಾತೇ ಆಡಿಲ್ಲ ಅಂತೆ. ಮಧ್ಯಾಹ್ನ ಊಟಕ್ಕೆ ಕರೆದ್ರೆ ಬರ್ತಾ ಇಲ್ಲ. ಇದು ಯಾಕೋ ವಿಷಯ ಬೇರೆ ಇದೆಯೇನೋ ಅಂತ ಹೇಳಿ ಸೀದಾ ಮಹಾರಾಜರಿಗೆ ಹೋಗಿ ಸಂದೇಶವನ್ನ ಕಳಿಸೇ ಬಿಟ್ರಂತೆ. ಮಹಾರಾಜರು ಖುದ್ದಾಗಿ ಬಂದ್ರಂತೆ. ಯಾಕೆ ನೀವು ಊಟ ಮಾಡ್ತಾ ಇಲ್ಲ ಅಂತ ಕೈದಿಗಳಿಗೆ ಪ್ರಶ್ನೆ ಮಾಡಿದ್ರಂತೆ. ಕ್ಷಮಿಸಬೇಕು ಮಹಾಪ್ರಭು, ಈ ದಿವಸ ನರಕ ಚತುರ್ದಶಿ. ನಮ್ಮ ತಾಯಿ ದೇವಿರಮ್ಮ ನಮಗೆ ಬೆಟ್ಟದಲ್ಲಿ ಜ್ಯೋತಿಯ ಸ್ವರೂಪವಾಗಿ ಕಂಗೊಳಿಸ್ತಾಳೆ. ಆ ತಾಯಿಯ ದಿವ್ಯ ದರ್ಶನವನ್ನ ಪಡೆದು ನಂತರವೇ ಊಟ ಮಾಡುವುದು ಮಹಾಪ್ರಭು, ಕ್ಷಮಿಸಬೇಕು. ಆಮೇಲೆ ಮಹಾರಾಜರಿಗೆ ಆಶ್ಚರ್ಯ ಆಯ್ತಂತೆ. ಇದೇನು ಹೀಗೆ ಹೇಳ್ತಾರಲ್ಲ ಅಂತ. ಇದನ್ನ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ತಮ್ಮ ಭಟರನ್ನ ಕರೆದ್ರಂತೆ. ಯಾರಲ್ಲಿ ಅಂತ ಕರೆದೇ ಬಿಟ್ಟು, ಅಪ್ಪಣೆ ಮಹಾಪ್ರಭು ಅಂತ ಬಂದ್ರಂತೆ ಅವರು. ಇವರು ಹೇಳುತ್ತಿರುವಂತಹ ಮಾತಿನ ಸತ್ಯಾಸತ್ಯತೆಯನ್ನ ಪರೀಕ್ಷಿಸಿ ಅಂತ ಮಹಾರಾಜರು ಹೇಳಿದ್ರಂತೆ. ಭಟರು ಹೋಗ್ತಾರೆ. ಹೋಗಿ ಬೆಟ್ಟದ ಮೇಲೆ ನೋಡಿ ಜ್ಯೋತಿಯಾಗಿ ಕಾಣ್ತಾ ಇದ್ದಾಳೆ ತಾಯಿ. ಬಂದು ಮಹಾರಾಜರಲ್ಲಿ, ಮಹಾರಾಜರೇ, ನಿಮ್ಮಲ್ಲಿ ಒಂದು ಭಿನ್ನಹ, ತಾಯಿ ಜ್ಯೋತಿ ಸ್ವರೂಪದಲ್ಲಿ ಬೆಟ್ಟದಲ್ಲಿ ಕಾಣಿಸುತ್ತಿದ್ದಾಳೆ. ತಾವು ದಯಮಾಡಿಸಿದಿರಿ ಅಂತಾದರೆ ಆ ತಾಯಿಯ ದರ್ಶನ ಭಾಗ್ಯವನ್ನ ನೀವು ಪಡೆಯಬಹುದು ಅಂತ ಹೇಳಿದ್ರಂತೆ. ಮಹಾರಾಜರಾಗಲಿ, ಹೊರಡಿ ಅಂತ ಹೇಳಿ ಬೆಟ್ಟಕ್ಕೆ ಹೋಗಿ ಸೂಕ್ಷ್ಮವಾಗಿ ನಮ್ಮ ದೇವಿರಮ್ಮನ ಬೆಟ್ಟದ ಕಡೆಗೆ ನೋಡಿದಾಗ ಜ್ಯೋತಿ ಕಾಣಿಸಿತಂತೆ. ಮಹಾರಾಜರಿಗೆ ಸಖೇದ ಆಶ್ಚರ್ಯವಾಯಿತಂತೆ. ಆ ಕೂಡಲೇ ಈ ಕೈದಿಗಳನ್ನ ಬಿಟ್ಟು ಬಿಡಿ, ಇದು ರಾಜಾಜ್ಞೆ ಅಂತ ಹೇಳಿಯೇ ಬಿಟ್ರಂತೆ. ಆಮೇಲೆ ನಮ್ಮವ್ರನ್ನೆಲ್ಲ ಬಿಡುಗಡೆ ಮಾಡಿದ್ರು. ನಂತರ ಮಹಾರಾಜರು, ಎಷ್ಟಾದರೂ ನಾವು ಚಾಮುಂಡಿಯ ಪರಮ ಭಕ್ತರು, ಹಾಗಾಗಿ ತಾಯಿ ಈ ರೀತಿಯಲ್ಲಿ ನಮಗೆ ದರ್ಶನವನ್ನ ಕೊಟ್ಟಿದ್ದಾಳೆ ಅಂತ ಮಹಾರಾಜರಿಗೆ ತುಂಬ ಸಂತೋಷ ಆಯ್ತಂತೆ. ಇಲ್ಲಿಂದ ನಾವು ಸುವಸ್ತುಗಳನ್ನು ಬಾಗಿನ ರೂಪದಲ್ಲಿ ದೇವಿರಮ್ಮನಿಗೆ ಅರ್ಪಿಸಬೇಕು ಅಂತ ಹೇಳಿ ಮಹಾರಾಜರ ಕಾಲದಿಂದ, ಈಗ ರಾಜಮನೆತನ ಇದೆ, ರಾಜರಿಲ್ಲ, ಆದರೂ ಆ ಪದ್ಧತಿಯನ್ನ ಹಾಗೆಯೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಮೈಸೂರಿನಿಂದ ಸುವಸ್ತುಗಳು ಬಾಗಿನ ರೂಪದಲ್ಲಿ ತಾಯಿಯ ಪಾದಕ್ಕೆ ಅರ್ಪಿಸ್ತಾರೆ. ಮಕ್ಕಳೇ, ಎಂಥ ಒಳ್ಳೆ ಕತೆ ಅಂತ ನನಗಂತೂ ತುಂಬಾ ಖುಷಿ ಆಗುತ್ತೆ. ನಮ್ಮ ತಾಯಿ ಅಲ್ವೇ ಅಂತ. ಮಕ್ಕಳೇ, ನಿಮ್ ತಾತ ಇದಾರಲ್ಲ, ಕತೆ ಹೇಳಕ್ ಶುರು ಮಾಡಿದ್ರೆ ಮೊದಲೇ ಅವ್ರು ಏಕಪಾತ್ರಾಭಿನಯದಲ್ಲಿ ಶಕ್ತಿವಂತರು, ಯುಕ್ತಿವಂತರು. ಇನ್ನ ಕೇಳ್ಬೇಕಾ? ಆ ತಾಯಿದು ಕತೆ ಹೇಳ್ಬೇಕು ಅಂದ್ರೆ ಮಹಾರಾಜರು ಆಗ್ತಾರೆ, ಸೇವಕರು ಆಗ್ತಾರೆ. ಒಟ್ನಲ್ಲಿ ಚೆನ್ನಾಗಿತ್ತಲ್ಲ ಕತೆ. ಅಜ್ಜಿ, ನಂಗೊಂದ್ ಪ್ರಶ್ನೆ. ಏನಪ್ಪ? ಈ ಉಪವಾಸ ಅಂದ್ರೆ ಎಂತ? ನಮ್ ಪುಟ್ಟಿಗೆ ಯಜಮಾನ್ರೆ, ಅದೇನು ಯಾವಾಗ್ಲೂ ಪ್ರಶ್ನೆಗಳು ಹೊಳಿತಾನೆ ಇರ್ತಾಳೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ಕಂದ, ಉಪವಾಸ ಅಂದ್ರೆ ನಮ್ಮ ಹಿರಿಯರು ಅಂದಿನಿಂದ ಇಂದಿನವರೆಗೂ ನಡ್ಸ್ಕೊಂಡು ಬಂದಿರೋದು ಒಂದು ವ್ರತ ಅಂತ. ಪೂಜೆ ಪುನಸ್ಕಾರ ಇರಲಿ, ಹಬ್ಬ ಹರಿದಿನ ಇರಲಿ,
ಶುಭ ಕಾರ್ಯಗಳಲ್ಲಿ ಬೆಳಗ್ಗಿನಿಂದ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಈ ದಿನ ಈ ಕಾರ್ಯ, ಈ ಪೂಜಾ ಕಾರ್ಯ ಮುಗಿಯೋ ತನಕ ಬೆಳಗಿನಿಂದ ಒಂದು ತೊಟ್ಟು ನೀರನ್ನೂ ಕುಡಿಯೋದಿಲ್ಲ, ಆಹಾರ ಸೇವಿಸೋದಿಲ್ಲ ಹಾಗಂತ ಸಂಕಲ್ಪ ಮಾಡಿ ಕೊನೆಗೆ ಪೂಜೆ ಎಲ್ಲ ಆದ್ಮೇಲೆ ಅವ್ರು ಏನಾದ್ರೂ ಸ್ವಲ್ಪ ತಗೊಳ್ತಾರೆ. ತಿಳಿತಾ? ಇನ್ನೂ ಒಂದಿದೆ, ಉಪವಾಸದಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ ಮಗು? ಏನು ಉಪಯೋಗ? ಉಪವಾಸ ಮಾಡೋದ್ರಿಂದ ಬುದ್ಧಿ ಚುರುಕಾಗುತ್ತೆ. ನಮ್ಮ ದೇಹದ ಒಳ ಅಂಗಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ಆವಾಗ ಮೆದುಳು ಚುರುಕಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಇಷ್ಟು ಮಾತ್ರ ಅಲ್ಲ, ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಅನುಪಯುಕ್ತ ಕೊಬ್ಬನ್ನು ಸಹ ಹೊರಗೆ ಹಾಕ್ಬೋದು. ತಿಳಿಯುತ್ತಾ? ನೀನು ಉಪವಾಸನು ಮಾಡಲ್ಲ, ಎಷ್ಟು ತಿಂದ್ರು ನೀನು ಇರೋದೇ ಹೇಗೆ ಅಲ್ವಾ? ಲಕ್ಷ್ಮಿ, ಉಪವಾಸ ಅಂದ್ರೆ ಉಪವಾಸ ದೇವರ ಹತ್ರ ಇರೋದು ಅಂತ. ಆ ವ್ರತ ಕಥೆ ಮಾಡುವಾಗ ನಾವು ದೇವರ ಸದಾ ದೇವರ ಹತ್ರ ಇಟ್ಕೊಂಡು ಭಕ್ತಿಯಿಂದ ದೇವರ ಧ್ಯಾನದಲ್ಲೇ ಇರ್ತೀವಿ. ಹೌದು. ತಿಳಿತಾ ಮಕ್ಕಳೇ, ಇನ್ನೆಲ್ಲ ನಾವು ಹೊರಡೋಣ, ಸಮಯ ಆಗ್ತಾ ಇದೆ. ದೇವಿರಮ್ಮನ ಕಾಣ ಬಂದಿರೋ, ದೇವಿರಮ್ಮನ ಕಾಣ ಬಂದಿರೋ, ತಾಯಿ ದೇವಿರಮ್ಮಗೆ ಶರಣೆಂದಿರೋ, ತಾಯಿ ದೇವಿರಮ್ಮಗೆ ಶರಣೆಂದಿರೋ. ದೇವಿರಮ್ಮನ ಕಾಣ ಬಂದಿರೋ, ದೇವಿರಮ್ಮನ ಕಾಣ ಬಂದಿರೋ, ತಾಯಿ ದೇವಿರಮ್ಮಗೆ ಶರಣೆಂದಿರೋ. ಬೆಟ್ಟದ ತುದಿಗೆ ಬಂದಿದ್ದೇ ಗೊತ್ತಾಗಿಲ್ಲ ಅಲ್ವಾ ಮಕ್ಕಳೇ? ಇನ್ನೇನು ಕೆಲವೇ ಕ್ಷಣದಲ್ಲಿ ತಾಯಿಯ ದರ್ಶನವನ್ನ ಮಾಡಬಹುದು ಮಕ್ಕಳೇ. ಆಯಾಸ ಆಯ್ತಾ ಯಾರಿಗಾದ್ರೂ? ಎಲ್ಲ ತಾಯಿ ಮಹಿಮೆ ಅದು, ದೇವಿರಮ್ಮನ ಮಹಿಮೆ ಅದು. ನಮ್ಮ ಪ್ರಶ್ನೆ ಇಲ್ಲ 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 ಇಲ್ಲ. ಇಲ್ಲಿವರೆಗೆ ನಡ್ಕೊಂಡ್ ಬಂದಲ್ಲ ರಾತ್ರಿ, ಹೌದು. ಹಾವೇನು ಕಚ್ಚೋದಿಲ್ವಾ? ನೋಡು ಮಗು, ಪ್ರಶಾಂತವಾದಂತಹ ಸ್ಥಳದಲ್ಲಿ ತಾಯಿ ನೆಲೆಸಿದ್ದಾಳೆ. ಇಲ್ಲಿ ವೈರತ್ವಕ್ಕೆ ಖಂಡಿತವಾಗೂ ಎಣೆ ಇಲ್ಲ. ಇಲ್ಲಿ ಎಲ್ಲದೂ ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗ್ತದೆ. ಅದು ಈ ತಾಯಿಯ ಮಹಿಮೆ. ತಿಳಿತಾ? ಬನ್ನಿ, ಹೀಗೆ ಹೋಗೋಣ, ತಾಯಿಯ ದರ್ಶನವನ್ನ ಮಾಡೋಣ. ವಸ್ತುಗಳನ್ನು ತಾಯಿಯ ಚರಣಕ್ಕೆ ಸಮರ್ಪಿಸೋಣ. ಲಕ್ಷ್ಮಿ, ಎಂತಹ ಸೌಭಾಗ್ಯ ನಮ್ದಲ್ವೇನೆ? ಹೌದು ಕಣ್ರಿ. ಇಂತಹ ಪರಿಸರವನ್ನ ನೋಡಿದಾಗ ಯಾಕೋ ನನ್ನ ಕವಿಯ ಮನಸ್ಸು ಜಾಗೃತವಾಗಿ ಬಿಡ್ತಾ ಇದೆಯಲ್ಲೇ ಲಕ್ಷ್ಮಿ. ಆಗ್ಲಿ ಆಗ್ಲಿ, ಆ ದೇವಿ ಸನ್ನಿಧಿಯಲ್ಲಿ ನಿಮ್ಮ ಕವಿಯತ್ವವನ್ನು ತೋರಿಸಿಬಿಡಿ, ಅದೂ ಒಂದ್ ಸೇವೆ ನಡೀಲಂತೆ. ಆಹಾ, ಎಂತ ನಯನ ಮನೋಹರವಾದಂತಹ ದೃಶ್ಯ. ಸುತ್ತಲೂ ಹಸಿರೇ ಹಸಿರು, ಆ ಹಸಿರೇ ನಮ್ಮ ಉಸಿರು. ತಾಯಿ ಹಸಿರು ಸೀರೆಯನ್ನುಟ್ಟು ನಳನಳಿಸುತ್ತಿದ್ದಾಳೆ. ಆಹಾ, ಅದು ಮೂಡಣದಲ್ಲಿ ಭಗವಾನ್ ಭಾಸ್ಕರನ ಆಗಮನ. ಅದಕ್ಕೆ ರುಜುವಾತೆಂಬಂತೆ ಆಗಸವೆಲ್ಲ ರಕ್ತ ದೋಕುಳಿಯ ಸಿಂಚನ. ಲಕ್ಷ್ಮಿ, ತಲೆ ತಗ್ಗಿಸಿ ನೋಡಿದರೆ ಗಿರಿ ಕಂದರಗಳ ಎದೆ ನಡುಗಿಸುವ ರುದ್ರ ರಮಣೀಯ ದೃಶ್ಯ. ಅದೇ ಸುತ್ತಲೂ ಕತ್ತೆತ್ತಿ ನೋಡಿದರೆ ಗಿರಿ ಪರ್ವತಗಳು ಗಗನ ಚುಂಬಿಯಾಗಿ ಗೋಚರಿಸುತ್ತಿವೆ. ಆಹಾ, ಎಂತಹ ಸ್ವರ್ಗ ಸಮಾನವಾದಂತಹ ದೃಶ್ಯವಿದು. ತಾಯಿ, ಈ ಪುಣ್ಯ ಭೂಮಿಯಲ್ಲಿ ನೀನು ವಿರಾಜಮಾನಳಾಗಿದ್ದೀಯೆ, ದೇದೀಪ್ಯಮಾನಳಾಗಿ ಕಂಗೊಳಿಸುತ್ತೀಯೆ. ಧನ್ಯರಾಗಿದ್ದೇವೆ ತಾಯಿ, ಧನ್ಯರಾಗಿದ್ದೇವೆ.
ನಮ್ಮೆಲ್ಲರನ್ನ ಹರಸಿ ಕಳಿಸು. ಲಕ್ಷ್ಮಿ, ಸಮಯ ಆಗ್ತಾ ಇದೆ, ಹೊರಡೋಣವೇ ನಾವು? ಯಜಮಾನ್ರೆ, ನನ್ನದೂ ಒಂದು ನಿವೇದನೆ ಇದೆ ತಾಯಿಯಲ್ಲಿ. ಹೇಳಾ? ಮುಗಿಸಿ ಮುಗಿಸಿ. ಓಂ ಜಗಜ್ಜನನಿ ಜಗದೀಶ್ವರಿ ದೇವಿ ರಮ್ಮ ತಾಯಿ, ನಿನ್ನ ಕಂಡಂತಹ ಈ ಕಣ್ಣುಗಳು ಪಾವನವಾದವು. ನಮ್ಮ ಈ ಜನ್ಮ ನಿನ್ನ ದರ್ಶನದಿಂದ ಸಾರ್ಥಕತೆಯನ್ನು ಪಡೆದಿದೆ ತಾಯಿ. ಆದರೆ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಆಗ್ತಾ ಇಲ್ಲ ನಿನಗೆ. ನನಗೆ ಅರ್ಥ ಆಗ್ತಾ ಇದೆ. ಮನಸ್ಸು ಮಾತುಗಳೇ ಬರ್ತಾ ಬರ್ತಾ ಇಲ್ಲ. ಹೌದು ಹೌದು. ಆದರೂ ನಮ್ಮಂತೆಯೇ ನಿನ್ನ ದರ್ಶನಕ್ಕಾಗಿ ದೇಶದ ನಾನಾ ಭಾಗಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಹೌದು, ಅವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕಲ್ಲ. ಹಾಗಾಗಿ ನಾವಿನ್ನು ಹೋಗಿ ಬರ್ತೇವೆ ತಾಯಿ. ನಿನ್ನ ಕರುಣಾ ಕವಚ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ತಾಯಿ, ಹೀಗೆ ಇರಲಿ. ಯಾದೇ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬನ್ನಿ ಮಕ್ಕಳೇ, ಹೊರಡೋಣ. ದೇವಿ ರಮಣಿಗೆ ಕೆಳಗಡೆ ಹೋಗಿ ನಿಂತುಕೊಳ್ಳುತ್ತೇನೆ. ಈ ಕಾಲಕ್ಕಾಗುವಾಗ ಹಿಂಡಿಗ ಕ್ಷೇತ್ರದಲ್ಲಿ ಹೋಗಿ ನೆಲೆಯಾಗುತ್ತೇನೆ. ದೇವಿರಮ್ಮನ ಕಾಣ ಬಂದಿರೋ, ದೇವಿರಮ್ಮನ ಕಾಣ ಬಂದಿರೋ, ತಾಯಿ ದೇವಿರಮ್ಮಗೆ ಶರಣೆನ್ನಿರೋ, ತಾಯಿ ದೇವಿರಮ್ಮಗೆ ಶರಣೆನ್ನಿರೋ. ತಾಯಿ ದೇವಿರಮ್ಮ ಗಾಳಿಯ ರೂಪದಲ್ಲಿ ಬರ್ತಾ ಇದ್ದಾಳೆ. ಎಲ್ಲರೂ ದರ್ಶನವನ್ನು ಮಾಡಿ. ದೇವಿ ರಮ್ಮನಿಗೆ ಜಯ ಜಯವಾಗಲಿ, ಜಯವಾಗಲಿ. ದೇವಿ ರಮ್ಮನಿಗೆ ಸದ್ಭಕ್ತರೆಲ್ಲರ ಪರವಾಗಿ ನನ್ನದೊಂದು ಕೋರಿಕೆ, ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಭಗವತಿ, ನಿನ್ನ ದರ್ಶನದಿಂದ ನಮ್ಮ ಜೀವನ ಪಾವನವಾಗಿದೆ. ಇಂತಹ ಒಳ್ಳೆಯ ದರ್ಶನವನ್ನ ಕಂಡಂತಹ ಕಣ್ಣು ಇನ್ನಾವುದೇ ಕೆಟ್ಟ ದೃಶ್ಯವನ್ನ ನೋಡದೇ ಇರಲಿ. ನಿನ್ನನ್ನು ಸ್ತುತಿ ಮಾಡಿದಂತಹ ಈ ನಾಲಿಗೆ ಇನ್ನಾವುದೇ ಅಪಭ್ರಂಶವನ್ನ ನುಡಿಯದೇ ಇರಲಿ. ನಿನ್ನ ನಾಮದ ಸುಧೆ ನಮ್ಮ ಕಿವಿಯಲ್ಲಿ ಸದಾ ಗುಯಿಗುಡುತ್ತಿರಲಿ. ನಿನಗಾಗಿ ಕೈ ಜೋಡಿಸಿದಂತಹ ಈ ಕರಗಳು ಸತ್ಕಾರ್ಯ, ದಾನ, ಧರ್ಮಕ್ಕೆ, ಪರೋಪಕಾರಕ್ಕೆ ಮುಡುಪಾಗಿರಲಿ ತಾಯಿ. ಸಕಲ ಜೀವಿಗಳಿಗೂ ತಾಯಿ ನೀನು. ಎಲ್ಲರನ್ನೂ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಇಡು. ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನ ಕೊಡುವಂದು ತಾಯಿಯಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ಜಯ ಜಯ. ದರ್ಶನವ ನೀಯಲ್ಕೆ ಭಕ್ತರು ಪರಮ ಹರುಷದಿ ಜಯ ಜಯವೆನ್ನುತ್ತಾಗ ವರದ ದೇವಿರಮ್ಮನಿಗೆ ಆರತಿಯ ಬೆಳಗಿದರು. ಮಂಗಲ ದೇವಿರಮ್ಮನಿಗೆ ತೋದತ್ತ ಮಂಗಲ ದೇವಿರಮ್ಮನಿಗೆ ಜಯ, ಮಂಗಲ ಬಿಂದಿಗ ವಾಸಿನಿಗೆ
ಮಂಗಲ ಮಹಿಷಾಂತಕಿಗೆಂದುತ ಶುಭ ಮಂಗಲ ತಾರತಿ ಬೆಳಗಿದರು ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿಜ ಮಂಗಲಂ ಮಂಗಲೋ ಎಲ್ಲ ಸದ್ಭಕ್ತರಲ್ಲಿ ಹೃತ್ಪೂರ್ವಕವಾದಂತಹ ನಮಸ್ಕಾರ. ಯಕ್ಷಸಿರಿ ನಾಟ್ಯ ವೃಂದ ತಂಡ ಈ 9 ತಿಂಗಳಲ್ಲಿ ನಾವು 5ನೇ ಕಾರ್ಯಕ್ರಮವನ್ನು ಮತ್ತು ಮೊಮ್ಮಗನಾಗಿ ಪಾತ್ರ ನಿರ್ವಹಿಸಿದಂಥವರು ಚಿಕ್ಕಮಗಳೂರು ಜಿಲ್ಲೆಯ ಬಹುಮುಖ ಪ್ರತಿಭೆ ಅನಿರುದ್ಧ ಎಂ ಕಾಕತ್ಕರ್, ಸಂಸ್ಕೃತ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿ, ಶೃಂಗೇರಿ. ಬ್ರಹ್ಮನಾಗಿ ಅಭಿನಯಿಸಿದಂಥವರು ಅಪೂರ್ವ ವೆಂಕಟೇಶ್, ಗೃಹಿಣಿ, ಚಿಕ್ಕಮಗಳೂರು. ಇವರು ಮಲ್ಲೇನಹಳ್ಳಿ ಶಾಲೆಯ ವೆಂಕಟೇಶ್ ಅವರ ಧರ್ಮಪತ್ನಿ. ವಿಷ್ಣುವಿನ ಪಾತ್ರವನ್ನು ನಿರ್ವಹಿಸಿದಂಥವರು ಗೀತಾ KH, ಸಹಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಗುಡಿಗೆ, ಚಿಕ್ಕಮಗಳೂರು. ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಶಿಕ್ಷಕಿ. ಮಹೇಶ್ವರನ ಪಾತ್ರವನ್ನು ನಿರ್ವಹಿಸಿದವರು ಯಶೋಧರ CH, ಸಾಫ್ಟ್ವೇರ್ ಎಂಜಿನಿಯರ್, ಕಾಸರಗೋಡು, ಕೇರಳ ಜಿಲ್ಲೆ. ಸುಪಾರ್ಶ್ವಕ ಮತ್ತು ಚಿಕ್ಷುರಾಸುರ ಈ 2 ಪಾತ್ರವನ್ನು ನಿರ್ವಹಿಸಿದವರು ಪ್ರತಿಭಾ BG, ನಟಿ ಹಾಗೂ ರಂಗ ನಿರ್ದೇಶಕಿ, ನೀನಾಸಂ ಮಾಸ್ಟರ್ ಆಫ್ ವರ್ಷದಿಮ್ಗೆ ಆರ್ಟ್ಸ್, ಚಿಕ್ಕಮಗಳೂರು. ಶಂಖಾಸುರ ಮತ್ತು ಋಷಿ ನಹುಷಾ S ಮೊರಜೆ, BA ಸೆಕೆಂಡ್ ಇಯರ್, ಸಂಸ್ಕೃತ ಕಾಲೇಜು, ಶೃಂಗೇರಿ. ದುರ್ಗಾಸುರ ಮತ್ತು ಋಷಿ ಕುಲದೀಪ ಆಚಾರ್ಯ, ಸಂಸ್ಕೃತ ಕಾಲೇಜು, ಪ್ರಥಮ PUC, ಶೃಂಗೇರಿ. ಬಿಡಲಾಸುರ ಮತ್ತು ಋಷಿ ಪೂರ್ಣಿಮಾ S MCom, ಚಿಕ್ಕಮಗಳೂರು. ದೇವದೂತ ಮತ್ತು ರಾಕ್ಷಸ ದೂತ ಎರಡನ್ನೂ ನಿರ್ವಹಿಸಿದವರು ಸಂತೋಷ, PU ವಿದ್ಯಾರ್ಥಿ, ಸಂಸ್ಕೃತ ಕಾಲೇಜು, ಶೃಂಗೇರಿ. ಅಗ್ನಿಯ ಪಾತ್ರವನ್ನು ನಿರ್ವಹಿಸಿದಂಥವರು ಕುಮಾರಿ ಹಿಮಗಿರಿ, 7ನೇ ತರಗತಿ, ಚಿಕ್ಕಮಗಳೂರು. ಹಿಮಗಿರಿ ಅಪೂರ್ವ ವೆಂಕಟೇಶ್ ಮತ್ತು ವೆಂಕಟೇಶ್ ದಂಪತಿಗಳ ಪುತ್ರಿ. ವಾಯುವಿನ ಪಾತ್ರವನ್ನು ನಿರ್ವಹಿಸಿದಂಥವನು ಕುಮಾರ ದಕ್ಷ CN, 8ನೇ ತರಗತಿ, ಚಿಕ್ಕಮಗಳೂರು. ಈತ ಈಗಾಗಲೇ ಒಂದು ಸಿನಿಮಾದಲ್ಲಿ ಬಾಲನಾಯಕನಾಗಿ ಚಿತ್ರೀಕರಣ ಮುಗಿಸ್ಕೊಂಡಿದ್ದಾನೆ, ದಕ್ಷ. ವರುಣ ಕುಮಾರಿ ಮಾನ್ಯ ಕುಂದರ್ಗಿ, 8ನೇ ತರಗತಿ, ಚಿಕ್ಕಮಗಳೂರು. ಆವತಿಯ ಶಿಕ್ಷಕರಾದ ಕುಂದರ್ಗಿಯವರ ಸುಪುತ್ರಿ. ಕುಬೇರನ ಪಾತ್ರದಲ್ಲಿ ಕುಮಾರಿ ಸುರಭಿ S ರಾವ್, 6ನೇ ತರಗತಿ, ನಮ್ಮ ತಂಡದ ಕಿರಿಯ ನಟಿ, ಚಿಕ್ಕಮಗಳೂರು, 6ನೇ ತರಗತಿ. ವೇಷಭೂಷಣ ಶ್ರೀ ರಾಘವದಾಸ್, ಹೂ ಹಾಕುವ ಕಲ್ಲು, ಮುಡಿಪು, ಮಂಗಳೂರು. ಶ್ರೀ ದೇವಿರಮ್ಮನ ಕ್ಷೇತ್ರ ಪಾತ್ರದಲ್ಲಿ ಮಾಡಿದಂಥವರು ಮುಮ್ಮೇಳದಲ್ಲಿ ದೇವಿರಮ್ಮನ ಪಾತ್ರದಲ್ಲಿ ಈಗಾಗಲೇ ದೇವಿಯಾಗದಂಥವರು ಶ್ರೀ ಅಶ್ವಥ್ ಕುಲಾಲ್. ದೇವೇಂದ್ರನ ಪಾತ್ರವನ್ನು ನಿರ್ವಹಿಸಿದವರು ಈಗ ಬಂದಿದ್ದಾರೆ, ಜಯಪ್ರಕಾಶ್ ಹೆಬ್ಬಾರ್. ಋಷಿಗಳಾಗಿ ಭಾಗವಹಿಸಿದಂಥವರು ಶ್ರೀ HM ನಾಗರಾಜರಾವ್ ಕಲ್ಕಟ್ಟೆ, ಅಲ್ಲಿ ಹುಡುಕಬೇಡಿ, ನಾನೇ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಳಸಾಪುರದಲ್ಲಿ ಪ್ರಾಚಾರ್ಯನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕುಮಾರಿ ಯಶೋಧರ ಈಗಾಗಲೇ ಅಲ್ಲಿ ನಿಂತಿದ್ದಾರೆ. ಕುಮಾರಿ ಪೂರ್ಣಿಮಾ ಅಲ್ಲಿ ನಿಂತಿದ್ದಾರೆ. ಮಾಸ್ಟರ್ ನಹುಷ ನನಗೆ ಸೈಜ್ನಲ್ಲಿ ಸರಿ ಇರುವಂಥವರು. ಮಾಸ್ಟರ್ ಕುಲದೀಪ ಊರ ಯಜಮಾನನ ಪಾತ್ರವನ್ನು ಮಾಡಿದಂಥವರು ಶ್ರೀಮತಿ ಮಹಾಲಕ್ಷ್ಮಿ ಹೆಗಡೆ, BSNL ಉದ್ಯೋಗಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ದಿವಿಜಾ ಬ್ಯಾಂಕ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಜಮಾನಿಯ ಪಾತ್ರಧಾರಿಯಾಗಿರುವಂಥವರು ಶ್ರೀಮತಿ ಶೋಭಾ ಪರಮೇಶ್ವರ್ ಅವರು. ಅಜ್ಜಿ ಪಾತ್ರ ಅಂದರು, ಅಜ್ಜಿ ಅಂತ ಯಾರು ಒಪ್ಕೊಳ್ಳೇ ಇಲ್ಲ. ಶ್ರೀಮತಿ ಶೋಭಾ ಪರಮೇಶ್ವರ. ಮೊಮ್ಮಕ್ಕಳು ಮಾಸ್ಟರ್ ಅನಿರುದ್ಧ ಎಂ ಕಾಕತ್ಕರ್ ಮತ್ತು ಕುಮಾರಿ ಹಿಮಗಿರಿ. ಗ್ರಾಮಸ್ಥರು ಶ್ರೀಮತಿ ಪ್ರತಿಭಾ ನಂದಕುಮಾರ್,
ಶ್ರೀಮತಿ ಗೀತಾ, ಶ್ರೀಮತಿ ಅಪೂರ್ವ ವೆಂಕಟೇಶ್, ಮಾಸ್ಟರ್ ದಕ್ಷ, ಕುಮಾರಿ ಮಾನ್ಯ, ಕುಮಾರಿ ಸುರಭಿ, ಶ್ರೀ ನಾಗರಾಜ್ ದಕ್ಷನ ತಂದೆ, ದೀಪ್ತಿಯವರ ಪತಿ, ಇನ್ನೊಬ್ಬರು ಶ್ರೀ ಮರುಳಸಿದ್ದಯ್ಯ, ಶ್ರೀ ಪರಮೇಶ್ವರ. ಆತ್ಮೀಯರೇ, ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಪರಮೇಶ್ವರ, ಉಪಮಂಡಲ ಅಧಿಕಾರಿ, BSNL ಚಿಕ್ಕಮಗಳೂರು. ಎಲ್ಲ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅಂತ ಅನ್ಸುತ್ತೆ. ರಾಘವ ದಾಸ್ ಅವರ ತಂಡದಲ್ಲಿ ಇದ್ದವರೆಲ್ಲರೂ ದಯವಿಟ್ಟು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಾಗವತರು ದಯವಿಟ್ಟು ಮುಂದೆ ಬರಬೇಕು. ಹಾಗೆ ಇವರೊಂದಿಗೆ ಎಸ್ ಎಲ್ಲರೂ ದಯವಿಟ್ಟು ಎಲ್ಲರೂ ಫೋಟೋ, ದೇವಿ ಮಧ್ಯದಲ್ಲಿ ನಿಂತ್ಕೊಳ್ಳಿ, ಫೋಟೋ ಬೇಕು, ಎಲ್ಲರೂ ಒಟ್ಟಿಗೆ ನಿಂತ್ಕೊಳ್ಳೋಣ. ಆತ್ಮೀಯರೇ, ಉಳಿದಿದ್ದ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಒಂದು ಮಾತು ಮತ್ತೊಮ್ಮೆ ನಾನು ಹೇಳ್ತೇನೆ, ದೇವಿರಮ್ಮನ ಸನ್ನಿಧಿಯಲ್ಲಿ ನಡೆದ ಇರುವಂತಹ ಬ್ರಹ್ಮಕುಂಭಾಭಿಷೇಕಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕಲಾವಿದರನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕ ಈ ಕಾರ್ಯಕ್ರಮವನ್ನು 5,000 ಕಾರ್ಯಕ್ರಮಗಳನ್ನಾಗಿ ಮುನ್ನಡೆಸುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತೇಳಿ ಈ ಆಡಳಿತ ಮಂಡಳಿಯ ಪರವಾಗಿ ಹಾರೈಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯೊಂದಿಗೆ ನಮ್ಮೂರಿನ ಕಥೆಯನ್ನು ಸಾದರಪಡಿಸಿಕೊಟ್ಟಂಥ ಎಲ್ಲ ಕಲಾವಿದರಿಗೆ ದೇವಾಲಯದ ಆಡಳಿತ ಮಂಡಳಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಗೌರವ ಸಮರ್ಪಣಾ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದೀವಿ. ದಯಮಾಡಿ ಆಡಳಿತ ಮಂಡಳಿ ಆದ್ಮೇಲೆ ಅವರ ನಂತರ ಈ ಕಾರ್ಯಕ್ರಮಕ್ಕೊಂದು ದಿಟ್ಟ ಪರಿಕಲ್ಪನೆಯನ್ನು ಕೊಟ್ಟು ಅವರಲ್ಲಿರ್ತಕ್ಕಂತಹ ಒಂದು ಸಾಹಿತ್ಯವನ್ನು ಈ ವೇದಿಕೆ ಮೇಲೆ ಅಭಿವ್ಯಕ್ತಿಪಡಿಸೋದಕ್ಕೆ ಯಶಸ್ವಿಯಾಗಿ ಆ ಪರಿಕಲ್ಪನೆಗೆ ರೂಪರೇಷೆಗಳನ್ನು ಕೊಟ್ಟು ವೇದಿಕೆಗೆ ಒಂದು ಸಾಹಿತ್ಯವನ್ನು ತಂದು ಅದಕ್ಕೊಂದು ರಂಗಸಜ್ಜಿಕೆಯನ್ನು ನೀಡಿ ಕಾಲಿಗೆ ಗೆಜ್ಜೆ ಕಟ್ಟಿ ಪಾತ್ರಧಾರಿಗಳನ್ನು ಆಯ್ಕೆ ಮಾಡಿಕೊಂಡು ನಿರ್ದೇಶಕರಾಗಿ ಹೀಗೆ 10 ಹಲವು ಕಾರ್ಯಗಳನ್ನು ಮಾಡಿಸಿಕೊಟ್ಟಂಥವರು ಶ್ರೀಯುತ ಪರಮೇಶ್ವರ್, BSNL ಉಪಮಂಡಲ ಅಧಿಕಾರಿ ಚಿಕ್ಕಮಗಳೂರು, ಯಕ್ಷಸಿರಿ ನಾಟ್ಯ ವೃಂದದ ನಿರ್ದೇಶಕರು. ಶ್ರೀ ದೇವಿರಮ್ಮನವರ ಕ್ಷೇತ್ರ ಮಹಾತ್ಮೆಯ ಕಥೆಯ ಪರಿಕಲ್ಪನೆ ಯಕ್ಷಗಾನಕ್ಕೆ ರೂಪಕ್ಕೆ ಮಾರ್ಪಾಡು ಮಾಡಿ ಪ್ರದರ್ಶನಕ್ಕೆ ಯೋಗ್ಯ ರೀತಿಯಲ್ಲಿ ಪಾತ್ರ ವಿನ್ಯಾಸ, ವರ್ಣವಿನ್ಯಾಸ ಎಲ್ಲವೂ ಇವರದ್ದೇ. ಇವರಿಗೆ ದೇವಿ ಸದಾಕಾಲ ಅಸ್ತು ಎನ್ನುತ್ತಾ ಇನ್ನಷ್ಟು ಶ್ರೇಯಸ್ಸನ್ನು ನೀಡಲಿ ಅಂತೇಳಿ ದೇವಿರಮ್ಮನವರನ್ನ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಶ್ರೀಯುತ ಅಶ್ವಥ್ ಕುಲಾಲ್ ರವರು ಮಂಗಳೂರು, ಇವರು ವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರೆ. 12 ವರ್ಷಗಳ ಅನುಭವ ಇದೆ. ಯಕ್ಷಗಾನ ನಾಟ್ಯ ಶಾಲೆಯ ಗುರುಗಳಾಗಿ ಹಾಗೂ ತಮ್ಮ ವೃತ್ತಿ ಜೀವನಕ್ಕಾಗಿ JCB ಮೆಕ್ಯಾನಿಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮಗೆ ದೇವಿ ಇನ್ನಷ್ಟು ಆಯುರಾರೋಗ್ಯವನ್ನು ನೀಡಿ ಇಂಥ 10 ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಅವರಲ್ಲಿ ದೇವಿಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆದ್ಮೇಲೆ ನಾವೆಲ್ಲ ಭಾವಪೂರ್ಣವಾಗಿ ಮತ್ತೊಬ್ಬರನ್ನ ಮೆಚ್ಚಿಕೊಳ್ಳಲೇಬೇಕಾಗಿರುವಂಥವರು ಶ್ರೀಮತಿ ರೇಖಾ ನಾಗರಾಜ್ರವರು. ಶಿಕ್ಷಕಿಯಾಗಿ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು, ಲೇಖಕಿಯಾಗಿ ಪ್ರವೃತ್ತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥವ್ರು, ರಂಗಭೂಮಿ ಹಾಗೂ ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕಿರುತೆರೆ ಧಾರಾವಾಹಿಯ ಕಲಾವಿದರು ಹೌದು. ಉತ್ತಮ ವಾಗ್ಮಿ, ರಾಜ್ಯದ ವಿವಿಧೆಡೆ 500ಕ್ಕೂ ಹೆಚ್ಚು ಉಪನ್ಯಾಸ ನೀಡಿದ್ದಾರೆ. ಕಿರಿಯ ವಿಜ್ಞಾನ ಸಂಶೋಧಕಿಯಾಗಿ CPCRI ವಿಟ್ಲ, CCRI ಬಾಳೆಹೊನ್ನೂರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಕಿರುತೆರೆಯ ಚರ್ಚೆಯಲ್ಲಿ ಭಾಗವಹಿಸುವಿಕೆ, ಕಲ್ಕಟ್ಟೆ ಪುಸ್ತಕದ ಮನೆ ಸ್ಥಾಪಿಸಿ 350ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಕೊಟ್ಟು ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದುಗರಿಗೆ ಉಚಿತವಾಗಿ ನೀಡಿರುವಂಥವರು. ಇವರಿಗೆ ನಾವು ಅಭಾರಿಯಾಗಿದ್ದೇವೆ ಅಂತ ಹೇಳ್ತಾ ದೇವಿರಮ್ಮನವರ ಕೃಪಾಶೀರ್ವಾದ ಹೀಗೆ ಇರುತ್ತೆ, ಇದನ್ನು ಮುಂದುವರಿಸಿ ಇನ್ನೂ 10 ಹಲವು ಕಾರ್ಯಕ್ರಮಗಳು ನಿಮ್ಮಿಂದ ಮೂಡಿಬರಲಿ ಅಂತೇಳಿ, ಜೊತೆಗೆ ನಮ್ಮೂರಿನ ಈ ಕಾರ್ಯಕ್ರಮವನ್ನು ಬೇರೆಡೆಯಲ್ಲೆಲ್ಲೂ ಪಸರಿಸಿ ಅಂತ ಹೇಳ್ತಾ ದೇವಿ ನಿಮಗೆ ಸದಾ ಅನುಗ್ರಹ ನೀಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ಕಾರ್ಯವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಅಭಿಜಿತ್ ಬಂಟ್ವಾಳೆ ಮದ್ದಳೆಯನ್ನು ನುಡಿಸಿ ಎಲ್ಲರಲ್ಲಿ ಮುದವನ್ನು ಉಂಟು ಮಾಡಿದ್ದಾರೆ. ಭಾವೋದ್ವೇಗಗಳನ್ನು, ಸಾತ್ವಿಕ ಭಾವನೆಯನ್ನ ಈ ವಾದ್ಯಗಳು ನಮ್ಮಲ್ಲಿ ಮೂಡಿಸ್ತಾ ಇದ್ದಾವೆ. ಶ್ರೀಯುತ ಅಭಿಜಿತ್ ಬಂಟ್ವಾಳೆ ಅವರಿಗೆ ಇಲ್ಲಿ ಸನ್ಮಾನ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಅಭಿಜಿತ್ ಬಂಟ್ವಾಳ. ಹಾಗೆ ಮಹೇಶ್ ಕಾಕತ್ಕರ್
ಚಕ್ರತಾಳವನ್ನು ನುಡಿಸಿಕೊಟ್ಟಂಥವರು. ನಿಮಗೆ ನಾವು ಆಭಾರಿಯಾಗಿರ್ತೇವೆ. ಈ ಕಾರ್ಯಕ್ರಮದ ಯಶಸ್ವಿನಲ್ಲಿ ನಿಮ್ಮ ಪಾತ್ರಗಳು ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಅದಕ್ಕೊಂದು ನಮಗೆ ಹೆಮ್ಮೆ ಇದೆ. ಆತ್ಮೀಯರೇ, ಮಹಿಷಾಸುರನ ಪಾತ್ರವನ್ನು ವಹಿಸಿದಂಥ ಶ್ರೀಮತಿ ರೇಖಾ ನಾಗರಾಜ್ ರಾವ್ ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಬೇಕು. ಆಯ್ತಾ. ಮಹೇಂದ್ರನ ಪಾತ್ರವನ್ನು ವಹಿಸಿದಂಥ ಶ್ರೀಯುತ ಜಯಪ್ರಕಾಶ್ ಹೆಬ್ಬಾರ್ ಅವರು. ದೇವಿ ಪಾತ್ರದಲ್ಲಿ ಅಶ್ವಥ್ ಕುಲಾಲ್ ರವರು. ಅನಿರುದ್ಧ್ ಎಂ ಕಾಕತ್ಕರ್. ಮಾಲಿನಿ ಸಿಂಹನ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಬ್ರಹ್ಮನ ಪಾತ್ರದಲ್ಲಿ ಅಪೂರ್ವ ವೆಂಕಟೇಶ್. ನಾವು ಸ್ವಲ್ಪ ಸ್ವಾರ್ಥಿಗಳಾಗ್ತೀವಿ, ಇವರು ನಮ್ಮೂರಿನವರು, ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ದಯಮಾಡಿ ಅವರಿಗೆ ಚಪ್ಪಾಳೆಯನ್ನು ತಟ್ಟಬೇಕು. ಹಾಗೆ ನಮಗೆ ಬಹಳ ಖುಷಿ ಕೊಡ್ತಕ್ಕಂಥದ್ದು, ಬಹಳ ನಾವು ಹೆಮ್ಮೆ ಪಟ್ಕೋಬೇಕಂಥದ್ದು ಶ್ರೀಮತಿ ಗೀತಾ ಹೆಚ್ಗೆ ಇವರು. ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ. ಅಪೂರ್ವ ವೆಂಕಟೇಶ್ ಸರ್ ವೇದಿಕೆಗೆ ಬರ್ಬೇಕು. ನಿಮ್ದು, ನಿಮ್ಮ ಮನೆಯವ್ರದ್ದು, ನಿಮ್ಮ ಮಗಳದು. ದಯಮಾಡಿ ವೇದಿಕೆಗೆ ಬನ್ನಿ. ಬನಿಸ್ಕಿನಾದಿ ಅಂತ ಬಿಳ್ಳೂರು ಗೀತಾ ಅಂತಲೇ ಪ್ರಸಿದ್ಧಿ. ಈಗ ಚಿಕ್ಕಮಗಳೂರಿನಿಗೆ ಕೆಲಸ ಮಾಡ್ತಾ ಇದ್ದಾರೆ ಯಲಗುಡಿಗೆಯಲ್ಲಿ. ಎಲ್ಲರಿಗೂ ಯಲಗುಡಿಗೆ ಗೀತಾ ಅಂತಾನೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಪ್ರತಿಭಾ ಬೀಜಿ ನಟಿ ಹಾಗೂ ರಂಗಭೂಮಿ